ಕೇತುಮಲ್ಲ 1121 ಕೇತುಮಲ್ಲ 1121 ಕೇತುಮಲ್ಲ ಮಹಾಶಿವಭಕ್ತರಾದ ರಾಜ ಮತ್ತು ರಾಣಿ ಹೆಸರಿನಲ್ಲಿ 2 ಲಿಂಗ ಸ್ಥಾಪನೆ ಮಾಡಿದರೆ. ರಾಜನ ಹೆಸರಿನಲ್ಲಿ ಹೊಯ್ಸಳೇಶ್ವರ, ರಾಣಿ ಹೆಸರಿನಲ್ಲಿ ಶಾಂತಲೇಶ್ವರ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ದೇವರನ್ನ ಕಟ್ಟೋದಕ್ಕೆ 190 ವರ್ಷ ತಗೊಂಡಿದ್ದು, 190 ಇಯರ್ಸ್, 190 ವರ್ಷ ಕಟ್ಟಿದ್ದು ಸಹ ಪೂರ್ಣಗೊಂಡಿಲ್ಲ. ನೋಡಿ, ಅಪೂರ್ಣಗೊಂಡಿದೆ. ಕೆಲವು ಕೆತ್ತನೆ ಕೆಲಸ ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್ ಆಗಿದೆ. ಕೆತ್ತನೆ ಕೆಲಸ ನಡೀಬೇಕಾದ್ರೆ ದೇವಾಲಯದ ಮೇಲೆ 2 ಬಾರಿ ದಾಳಿಯಾಗಿದೆ. 1110, 1126ರಲ್ಲಿ ದೆಹಲಿ ಸುಲ್ತಾನರು ಅಲ್ಲಾವುದ್ದೀನ್ ದಂಡನಾಯಕ ಮಲ್ಲಿಕಾಫುರ ದೇವಾಲಯ, ಅರಮನೆ, ಊರ್ಮ ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ಈ ರೀತಿಯೆಲ್ಲ ದೇವಾಲಯದ ವಿಗ್ರಹಗಳೆಲ್ಲ ಹಾಳಾಗೋಗಿದೆ. ಹಾಳಾದ ನಂತರ ಈ ಊರಿಗೆ ಹಳೆಯ ಬೀಡಾಗಿದೆ. ಹಾಳಾದ ಬೀಡು, ಹಳೆ ಬೀಡು. ಈ ಊರಿನ ಮೊದಲನೇ ಹೆಸರು ದ್ವಾರ ಸಮುದ್ರ ಅಥವಾ ದ್ವಾರಕ ನಗರ ಅಥವಾ ದ್ವಾರಾವತಿ ಅಂತ ಕರ್ತಾ ಇದ್ರು. ಇದು ಹೊಯ್ಸಳರ ರಾಜಧಾನಿಯಾಗಿತ್ತು. ಹೊಯ್ಸಳರು ಕರ್ನಾಟಕದಲ್ಲಿ ಸುಮಾರು 92 ದೇವಾಲಯ ನಿರ್ಮಾಣ ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರ. ಬೇಲೂರು ಏಕಕೂಟ ದೇವಾಲಯ, ಒಂದೇ ಜಗತ್ತಿಯ ಮೇಲೆ 1 ಗರ್ಭಗುಡಿ ಇದೆ, ಇದನ್ನ ಏಕಕೂಟ ದೇವಾಲಯ ಅಂತ ಕರ್ತಾರೆ. ಹಳೆಬೀಡು ದ್ವಿಕುಟಾಚಲ, ಒಂದೇ ಜಗತ್ತಿಯ ಮೇಲೆ 2 ಗರ್ಭಗುಡಿ ಇದೆ, ಇದನ್ನ ದ್ವಿಕುಟಾಚಲ ಅಂತ ಕರ್ತಾರೆ. ಸೋಮನಾಥಪುರ ತ್ರಿಕುಟಾಚಲದಲ್ಲಿ 3 ಗರ್ಭ ಟೆಂಪಲ್. ಈ ರೀತಿ ಹೊಯ್ಸಳರು ದೇವಾಲಯವನ್ನ ಕೂಟಗಳಾಗಿ ನಿರ್ಮಾಣ ಮಾಡಿದ್ದಾರೆ. ಹೊಯ್ಸಳರು ದೇವಾಲಯವನ್ನ ಎತ್ತರವಾದ ಜಗತ್ತಿಯ ಮೇಲೆ ನಕ್ಷತ್ರಾಕಾರ ನಿರ್ಮಾಣ ಮಾಡಿದ ಸ್ಟಾರ್ ಟೈಪ್. ಈ ದೇವಲನ್ನ ಕಟ್ಟಲು ಬಳಸಿದ ಕಲ್ಲು ಬಳಪದ ಕಲ್ಲು, ಸೋಪ್ ಸ್ಟೋನ್. ಬಳಪದ ಕಲ್ಲನ್ನು ಕೆತ್ತನೆ ಮಾಡಿದ್ರೆ ಆ ಬಳಪದ ಕಲ್ಲಿನ ವಿಚಿತ್ರ ಅಂದ್ರೆ, ಬಳಪದ ಕಲ್ಲು ಭೂಮಿಗಳೊಡಿ ಇದ್ದಾಗ ಬೆಣ್ಣೆಯಾಗಿ ಮೃದುವಾಗಿರುತ್ತೆ. ಭೂಮಿಯಿಂದ ಹೊರತೆಗೆದಾಗ ಬಿಸಿಲು ಗಾಳಿಗೆ ಹಾರ್ಡಾಗ್ತಾ ಹೋಗುತ್ತೆ. ಕೆತ್ತನೆ ಕೆಲಸಕ್ಕೆ ಅನುಕೂಲವಾದ ಕಲ್ಲ. ಇದಕ್ಕೆ ಸಂಪೂರ್ಣ ಬಳಪದ ಕಲ್ಲನ್ನು ಕೆತ್ತನೆ ಮಾಡಿ. ಇದು ದೇವಾಲಯದ ಪೂರ್ವ ಭಾಗ, ಈಸ್ಟರ್ನ್ ಸೈಡ್. ಕೆಳಭಾಗದಿಂದ ಮೇಲ್ಭಾಗ 11 ಲೈನ್ ಇಲ್ಲ, ಸುತ್ತಮುತ್ತ ಪ್ರದೇಶದಿಂದ ಸಿಗಂತ ಕಲ್ಲನ್ನು ಕೆತ್ತನೆ ಮಾಡಿ. ಕೆಲವೊಂದು ಕಲ್ಲುಗಳನ್ನ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನಿಂದ ಕೆಲವು ಕಲ್ಲುಗಳನ್ನು ತರಿಸಿ ದೇವರ ನಿರ್ಮಾಣ ಮಾಡ್ಯಾರ. ಇದು ದೇವಾಲಯದ ಪೂರ್ವ ಭಾಗ, ಈಸ್ಟರ್ನ್ ಸೈಡ್. ಕೆಳಭಾಗದಿಂದ ಮೇಲ್ಭಾಗ 11 ಲೈನ್ ಇದೆ, 11 ಲೈನ್ಸ್ ಇದೆ. ಮೊದಲು ಆನೆಯ ಸಾಲನ ಕೆತ್ತನೆ ಮಾಡಿದ. ಆನೆ ಶಕ್ತಿಯ ಸಂಕೇತವಾಗಿ ಹೊಯ್ಸಳ ಸಾಮ್ರಾಜ್ಯ ಆನೆ ಎಷ್ಟು ಶಕ್ತಿಯುತವಾಗಿದ್ರು. ಈ ದೇವಾಲಯದ ಸುತ್ತ 1248 ಆನೆಗಳಿದೆ, ಒಂದರಂತೆ ಮತ್ತೊಂದಿಲ್ಲ. ಸಿಂಹ ಶೂರ ಸಂಕೇತವಾಗಿ, ಹೂಬಳ್ಳಿಗಳು ಅಲಂಕಾರ, ಸೌಂದರ್ಯ ಸಂಕೇತವಾಗಿ, ಕುದುರೆಗಳು ವೇಗದ ಸಂಕೇತವಾಗಿ. ನೋಡಿ, ಶಕ್ತಿ, ಧೈರ್ಯ, ಅಲಂಕಾರ, ವೇಗ. ಕೆಲವು ಪುರಾಣ ಕಥೆಗಳನ್ನು ಕೆತ್ತನೆ ಮಾಡಿ, ರಾಮಾಯಣ ಮಹಾಭಾರತ ಕಥೆಗಳನ್ನು ಕೆತ್ತನೆ ಮಾಡಿ. ಇದು ಮಕರ ಪ್ರಾಣಿ, ಕಾಲ್ಪನಿಕ ಪ್ರಾಣಿ. 7 ಪ್ರಾಣಿಗಳ ಅಂಗಾಂಗ ಮಕರ ಪ್ರಾಣಿ. ಹಂದಿಯ ಶರೀರ, ಸಿಂಹದ ಕಾಲು, ಮೊಸಳೆ ಬಾಯಿ, ಕೋತಿಯ ಕಣ್ಣು, ಹಸುವಿನ ಕಿವಿ, ಆನೆಯ ಸುಂಡಿಲ ಸುಂದರಕ್ಕೋಸ್ಕರ ನವಿಲಿನ ಬಾಲ. 7 ಪ್ರಾಣಿಗಳ ಅಂಗಾಂಗ ಮಕರ ಪ್ರಾಣಿ. ಬ್ರಹ್ಮನಂಸ, ವಾದ್ಯಗೋಷ್ಠಿಗಳು. ಮೇಲ್ಭಾಗದಲ್ಲಿ ಕೆಲವು ಕಾಮಸೂತ್ರಗಳನ್ನು ಕೆತ್ತಿ ಮಾಡಿ, ಎಲೆಕ್ಟ್ರಿಫಿಕಸ್ ಕಾಮಸೂತ್ರಗಳು. ಗಾಳಿ ಬೆಳಕಿ, ವೆಂಟಿಲೇಷನ್, ಜಾಲೆಂದರುಗಳು. ಈ ದೇವರ ಸುತ್ತ ಇದು 11 ಲೈನ್ಗಳ ದೇವಾಲಯ ಸುತ್ತಲೂ ಸಹ ಕಂಪ್ಲೀಟ್ ಆಗಿದೆ. ಇಲ್ಲಿ ಒಂದು ಸಮುದ್ರ ಮಥನ ಇದೆ. ರಾಕ್ಷಸರು ದೇವತೆಗಳು ಕ್ಷೀರಸಾಗರ ಕಡಿತಾರೆ ಅಮೃತಕ್ಕೋಸ್ಕರ. ಮಂದಾರ ಪರ್ವತನ ಕಡಗೋಲಾಗಿ ಮಾಡಿ ವಾಸುಕಿ ಸರ್ಪವನ್ನು ಅಗ್ಗ ಮಾಡಿಕೊಂಡು ಕ್ಷೀರಸಾಗರ ಕಡಿತಾರೆ. ಆ ಕ್ಷೀರಸಾಗರ ಕಡಿಬೇಕಾದ್ರೆ ಮಂದಾರ ಪರ್ವತ ಮುಳುಗ್ತಾ ಹೋಗುತ್ತೆ. ವಿಷ್ಣುವಿನ 2ನೇ ಅವತಾರ ಕೂರ್ಮ ಆಮೆಯವತಾರಲ್ಲಿ ಬಂದು ಮಂದಾರ ಪರ್ವತ ನಿಂತಿರೋದು. ಆ ಕ್ಷೀರಸಾಗರ ಕಡಿದಾಗ ಮೊದಲು ವಿಷ ಬರುತ್ತೆ. ಅದನ್ನ ಶಿವ ಕುಡಿತಾನೆ. ಅವನಿಗೆ ವಿಷಕಂಠ, ಅದು ನೀಲಕಂಠ ಅಂತಲೂ ಸಹ ಕರ್ತಾರೆ. ಕೆಲವು 14 ವಸ್ತುಗಳು ಬರುತ್ತೆ, ಕೊನೆಯಲ್ಲಿ ಅಮೃತ ಬರುತ್ತೆ. ದಾಳಿ ಮಾಡಿದಾಗ ತಲೆಗಳೆಲ್ಲ ಹಾಳಾಗೋಗಿ ದಾಳಿಗೆಲ್ಲ ಹಾಳಾಗಿ. ಇಲ್ಲಿ ಒಂದು ನೀತಿ ಕಥೆ ನೋಡಿ, ಸುರಪಾನ ಅಥವಾ ಮದ್ಯಪಾನ ಸಹ 12ನೇ ಶತಮಾನದಲ್ಲೇ ಬಳಸ್ತಾ ಇದ್ರು. ಶುಕ್ರಾಚಾರ್ಯ ತಪಸ್ಸು ಮಾಡ್ತಾ ಇದ್ದಾರೆ. 3 ಮರದಿಂದ ಎಳಿಸಿದಂದು ಸುರಪಾನವನ್ನು ಒಂದು ಮಡಿಕೆಯಲ್ಲಿ ಸಂಗ್ರಹ ಮಾಡಿದ್ದಾರೆ. ಆ ಮಡಿಕೆ ಮೇಲ್ಭಾಗದಲ್ಲಿ ಒಂದು ಪಕ್ಷಿ ಇದೆ, ಕಾಗೆದ ಕ್ರವ್ ಇದೆ. ನೋಡಿ, ಕಾಣ್ತಿದೆಯಲ್ಲ, ಮನುಷ್ಯ ಕಾಗೆವಷ್ಟು ಹನಿಯಾಗಿ ಕುಡಿದ್ರೆ ಮನುಷ್ಯ ಆರೋಗ್ಯಕರವಾಗಿರ್ತಾನೆ. ಈ ಮಡಿಕೆದನ್ನೆಲ್ಲ ಕುಡಿದ್ರೆ ಅವನಷ್ಟು ವಿಷಕರವಾಗಿ, ಅತಿಯಾದಷ್ಟು ಸಹ ವಿಷಕರವಾಗಿ. ಟೂ ಮಚ್ ಟೂ ಬ್ಯಾಡ್, ಅಮೃತ ಸಹ ವಿಷವಾಗಿ. ಸುರಪಾನ ಡ್ರಿಂಕ್ಸ್ ಕೆಟ್ಟದಲ್ಲ, ಒಂದು ಲಿಮಿಟ್ ಇರಬೇಕು. ಒಂದು ಶಿಲ್ಪಿ ಕಲ್ಪನೆ ಮಾಡಿ ಕೆತ್ತನೆ ಮಾಡಿ ಕುಡಿಬಹುದು. ಒಂದು 60-90 ಕುಡಿಬಹುದು. ಜಾಸ್ತಿ ಕೂಡ ವಿಷಕರವಾಗಿದೆ. ತ್ರಿಮೂರ್ತಿಗಳ ದರ್ಶನಕ್ಕೋಸ್ಕರ ಅಷ್ಟದಿಕ್ಪಾಲಕರು ಬರ್ತಾರೆ ಅವರವರ ವಾಹನಗಳ ಮೇಲೆ. ಬ್ರಹ್ಮ, ವಿಷ್ಣು, ಶಿವ. ಐರಾವತನ ಮೇಲೆ ಇಂದ್ರ, ಟಗರನ ಮೇಲೆ ಅಗ್ನಿ, ಕೋಣನ ಮೇಲೆ ಯಮ, ಮನುಷ್ಯನ ಮೇಲೆ ನಿರುತಿ, ಮಕನ ಮೇಲೆ ವರುಣ, ಜಿಂಕೆ ಮೇಲೆ ವಾಯು, ಕುದುರೆ ಮೇಲೆ ಕುಬೇರ, ನಂದಿ ಮೇಲೆ ಈಶ. ಅಷ್ಟದಿಕ್ಪಾಲ 8 ದಿಕ್ಕಿನ ದೇವತೆಗಳು ತ್ರಿಮೂರ್ತಿಗಳ ದರ್ಶನಕ್ಕೋಸ್ಕರವಾಗಿದ್ದಾರೆ. ಈ ದೇವಾಲಯವನ್ನು ಮೊದಲು ಕೆಳಭಾಗ ಕೆತ್ತನೆ ಮಾಡಿ ಮೇಲ್ಭಾಗ ಫಿಕ್ಸ್ ಮಾಡಿದ್ರು. ಮತ್ತಷ್ಟನ್ನ ಮೇಲ್ಭಾಗದಲ್ಲಿ ಫಿಕ್ಸ್ ಮಾಡಿ ಅಲ್ಲೇ ಕೆತ್ತನೆ. ಮೊದಲು ಈ ರೀತಿ ಕಲ್ಲುಗಳನ್ನು ಫಿಕ್ಸ್ ಮಾಡಿದ್ದಾರೆ. ನೋಡಿ, ಮೊದಲು ರಫರ್ಕ ಕೆತ್ತನೆ ಮಾಡೋದಂತ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂಡ್ ಫೈನಲ್ ಸ್ಟೇಜ್ ಕೆತ್ತನೆ ಮಾಡ್ರೆ ಅಂತ ಕೆತ್ತನೆ ಮಾಡಿ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಜೋಡಣೆ ಮಾಡಿದ್ರೆ ಎಲ್ಲ ಪೀಸ್ ಕಲ್ಲುಗಳಿಂದ ಜೋಡಣೆ ಮಾಡಿದ್ರು. ಈ ತರ ಹೋಲ್ಸ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಕೂರಿಸ್ತಾರೆ. 1 by 1 ಫಿಕ್ಸ್ ಮಾಡೋದು, ಬಿಚ್ಚಬಹುದು ಮತ್ತೆ ಜೋಡಣೆ ಮಾಡೋದು. ಆ ರೀತಿಯಾಗಿ ಜೋಡಣೆ ಮಾಡಿದ್ರು.
ಒಳಭಾಗದಲ್ಲಿ 2 ಶಿವ ದೇವಸ್ಥಾನ ಇದೆ, ಹೊರಭಾಗದಲ್ಲಿ 2 ನಂದಿಗಳಿದೆ. ಶಿವನ ವಾಹನ ನಂದಿ. ಭಾರತದಲ್ಲಿ ಹಲವಾರು ನಂದಿಗಳನ್ನು ಕಾಣಬಹುದು. ಅಂದ್ರೆ ಪುರಾತತ್ವ ಇಲಾಖೆ ಪ್ರಕಾರ 7 ನಂದಿಗಳನ್ನ ಕೃತಿ ಮಾಡಿ ಗಾತ್ರ ಮತ್ತು ಎತ್ತರದಲ್ಲಿ. ಮೊದಲ ನಂದಿ ಆಂಧ್ರ ಪ್ರದೇಶದ ಲೆಂಪಾಕ್ಷಿಯಲ್ಲಿ ಫಸ್ಟ್ ನಂದಿ. 2ನೇ ನಂದಿ ತಮಿಳುನಾಡಿನ ತಾಂಜಾವೂರಿನಲ್ಲಿ ಇದೆ. 3ನೇ ನಂದಿ ಚಾಮುಂಡಿ ಬೆಟ್ಟ. 4ನೇ ನಂದಿ ಬೆಂಗಳೂರು ಬಸವನ ಟೆಂಪಲ್. 5ನೇ ನಂದಿ ತಮಿಳುನಾಡು ರಾಮೇಶ್ವರಂ. 6, 7 ಹೊಳೆಗಳು. 6ನೇ ಸ್ಥಾನ ಎತ್ತರಲ್ಲಿ 1ನೇ ಸ್ಥಾನ. ಅದು 9 ಅಡಿ ಇದೆ, ಇದು 8 ಅಡಿ. ಆ ಭಾಗದಲ್ಲಿ ಹೊಯ್ಸಳೇಶ್ವರ ಆನಂದ ಕೆತ್ತನೆ ಮಾಡ್ರೆ, ಈ ಬಾರಿ ಶಾಂತಲೇಶ್ವರದಿಂದ ಕೆತ್ತನೆ ಮಾಡ್ರೆ. ಆದ್ರೆ ಅಲಂಕಾರ ಸೌಂದರ್ಯದಲ್ಲಿ ಇನ್ನೊಂದು ಭಾರತದಲ್ಲೇ ಪ್ರಥಮ ಸ್ಥಾನ. ನೋಡಿ, ಕನ್ನಡಿ ಅಂತ ಒಳಪನ್ನ ಕೊಡಿದ್ರು ಬಡಲಿಕ್ಕೆ ಮಿರಾರ್ ಪಾಲಿಸ್. ಕನ್ನಡಿ ಅಂತ ಒಳಪಿದೆ, ರಕ್ತನಾಳಗಳು, ಮೀರರಂಧ್ರಗಳು, ಹೊಳೆಯುವಂತ ಕಣ್ಣು, ಕಿರೀಟ, ಹೆಜ್ಜಾರ, ಹೂವಿನಾರ, ಗಂಟೆ ಚರ್ಮ ಸುಖವನ್ನು ಸುಂದರ ಕೆತ್ತನೆ ಮಾಡಿದೆ. ಅಂದೇ ಅಲಂಕಾರ ಸೌಂದರ್ಯದಲ್ಲಿ ಭಾರತದಲ್ಲೇ ಪ್ರಥಮ ಸ್ಥಾನ. ಇವಾಗ ಶಾಂತಲೇಶ್ವರಿಗೆ ಈ ನಂದಿಯನ್ನ ಅಲಂಕೃತ ಸುಂದರ ಕೆತ್ತನೆ ಕೊಡ್ತೀವಿ. ಬಂದ್ಬಿಡ್ತಾರ, ಒಂದ್ಸರಿ ಹೋಗ್ಬಿಟ್ರೆ 50-60 ರೂಪಾಯಿ ಮಾಡ್ತಾರೆ. ಈಗಿಂತ ಹೆಚ್ಚು ಸೂಪರ್. ಸೂಪರ್ ಇಲಾತಿಯ ಸಾಧಕೆ ಕೇತಮಲ್ಲ ಮಹಾಶುಭಕ್ರ ಅಂತ ರಾಜ ಮತ್ತು ರಾಣಿ ಹೆಸರಿನಲ್ಲಿ 2 ಲಿಂಗ ಸ್ಥಾಪನೆ ಮಾಡಿ. ಆ ಭಾಗದಲ್ಲಿ ರಾಜನ ಹೆಸರಿನಲ್ಲಿ ಹೊಯ್ಸಳೇಶ್ವರ, ಈ ಭಾಗದಲ್ಲಿ ರಾಣಿ ಹೆಸರಿನಲ್ಲಿ ಶಾಂತಲೇಶ್ವರ ಲಿಂಗವನ್ನು ಸ್ಥಾಪನೆ ಮಾಡಿ. ಈ ದೇವರನ್ನ 3 ಭಾಗ ವಿಂಗಡಣೆ ಮಾಡಿ. ಲಿಂಗರ ಭಾಗವನ್ನ ಗರ್ಭಗುಡಿ, 2ನೇ ಭಾಗ ಪ್ರಾರ್ಥನಾ ಮಂಟಪ, ನೋಡಿ ಇದು 3ನೇ ಭಾಗ ನವರಂಗದ ನಾಟ್ಯ ಮಂಟಪದ ಡ್ಯಾನ್ಸಿಂಗ್ ಹಾಲ್. ರಾಣಿ ಶಾಂತಲಾದೇವಿ ನವರಂಗದಲ್ಲಿ ನಾಟ್ಯ ಮಾಡಿ ಶಿವನಿಗೆ ಪೂಜೆ ರೂಪ ಮಾಡ್ತಾ ಅವನಿಗೆ ನಾಟ್ಯ ರಾಣಿ, ನಾಟ್ಯ ಸರಸ್ವತಿ ಸಹ ಕರೀತಾರೆ. ಈ ಭಾಗದಲ್ಲಿ ದೇವದಾಸರು ಸಹ ನಾಟ್ಯವನ್ನು ಮಾಡ್ತಾ ಇದ್ರು. ನೋಡಿ, ದೇವದಾಸ ನಾಟ್ಯ ಮಾಡಬೇಕಾದ್ರೆ ರಾಜ ಪರಿವಾರದ ಮುಖಾಂತರ ಕೂತ್ಕೊಂಡು ವೀಕ್ಷಣೆ ಮಾಡ್ತಾರೆ. ಇದನ್ನ ಕಕ್ಷಾಸನ ಅಥವಾ ಸಿಟ್ಟಿಂಗ್ ಎಲ್ಲ ಅಂತ ಕರೀತಾರೆ. ಈ ರೀತಿ ನಾಟ್ಯದ ರೂಪಗಳನ್ನ 84 ಶಿಲಾಭಾರಕ್ಕೆ 84 ಸ್ಟ್ಯಾಚ್ಯೂಸ್. 84ರಲ್ಲಿ 70 ಬ್ರಿಟಿಷರು ಅವರ ಆಳ್ವಿಕೆ ಕಾಲ ತಗೊಂಡಿದ್ದಾರೆ. 14 ಇದೆ. 14 ದಾಳಿಗೆಲ್ಲ ಹಾಳಾಗಿರೋ ಮಾತ್ರ ಬಿಟ್ಟರು. ನೋಡಿ, ಕೈ ಇಲ್ಲ, ತಲೆ ಇಲ್ಲ, ಹಾಲಿಲ್ಲ, ತೊಳೆದು ಮಾತ್ರ ಬಿಟ್ಟಿದ್ರು. 70 ಬ್ರಿಟಿಷರು ಅವರ ಆಳ್ವಿಕೆ ತಗೊಂಡ ಜಾಗ ನೋಡಿ, ರಿಮೋಟ್ ಪ್ಲೇಸ್ 70 ತಗೊಂಡಿದ್ದಾರೆ. ಈಗಲೂ ಸಹ ನೋಡ್ಬೋದು. ಲಂಡನ್ ಮ್ಯೂಸಿಯಂ, ಆಲ್ಬರ್ಟ್ ಇಟ್ಟೋರು ಮ್ಯೂಸಿಯಂ ನೋಡ್ಬೋದು. ಈ ದೇವರ ಒಳಭಾಗ ಮತ್ತು ಹೊರಭಾಗ 105 ಕಂಬಗಳಿದ್ದಾರೆ. ರೈಟ್ ಪಿಲ್ಲರ್, ಒಂದು ಕಂಬ 5 ಪೀಸ್ಗಳ ಜೋಡಣೆಯಿಂದ ಮಾಡಿದ್ರು. ಸಂಸ್ಕೃತದಲ್ಲಿ ಪಂಚಶಿಲಾ ಸ್ತಂಭ ಅಂತ ಕರೆದ್ರೆ 5 ಪೀಸ್ಗಳ ಜೋಡಣೆಯಿಂದ ಮಾಡಿದ್ರು. ಪೀಠ, ಕಂಬ, ಕುಂಭ, ಕಟಿ, ಭಾರವ 5 ಪೀಸ್ಗಳ ಜೋಡಣೆಯಿಂದ ಮಾಡಿದ್ರು. ಈ ತರ 22 ಸುಂದರವಾದ ಸೀನ್ಸ್ಗಳನ್ನು ಕೆತ್ತನೆ ಮಾಡಿ. ಮಧ್ಯದಲ್ಲಿ ಶಿವನಾಟ್ಯ ಮಠ ನಟರಾಜ, ಬಲಭಾಗ ಬ್ರಹ್ಮ, ಎಡಭಾಗ ವಿಷ್ಣು, ಗಣೇಶ, ಷಣ್ಮುಖ, ಲಕ್ಷ್ಮೀ ಸರಸ್ವತಿ. ಕೆಲವು ವಿವಿಧ ರೀತಿ ವಾದ್ಯಗೋಷ್ಠಿ ಕೆತ್ತನೆ ಮಾಡಿದ್ರು. ಮತ್ತೆ ಕೆಲವರಲ್ಲಿ ಅಷ್ಟದಿಕ್ಪಾಲಕರನ್ನು ಕೆತ್ತನೆ ಮಾಡಿದ್ರು. ಮೊದಲು ಕೆಳಭಾಗ ಕೆತ್ತನೆ ಮಾಡಿ ಮೇಲ್ಭಾಗಕ್ಕೆ ಫಿಕ್ಸ್ ಮಾಡಿದ್ರು, ಇಂಟರ್ಲಾಕ್ ತರ ಜೋಡಣೆ ಮಾಡಿದ್ರು. ಬೇಲೂರಿನ ವಿಷ್ಣು ದ್ವಾರಪಾಲಕರು ಜಯ ಮತ್ತು ವಿಜಯ. ನೋಡಿ, ಶಿವನ ದ್ವಾರಪಾಲಕರು ನಂದಿಕೇಶ್ವರ ಮತ್ತು ಬೃಂಗಿಕೇಶ್ವರ ಶಿವನ ದ್ವಾರಪಾಲಕ. ಪಕ್ಕದಲ್ಲಿ ಚಾಮರ ದಾಣಿಯರನ್ನು ಕೆತ್ತನೆ ಮಾಡಿ, ಚಾಮರ ಬೀಸರು. ನೋಡಿ, ಒಳಭಾಗಲ್ಲ ಪೇಪರ್ ಕಟಿಂಗ್ ಥರ ಟೊಳ್ಳ ನೋಡಿ, ಹಾಲೋ ಇದೆ. ಒಳಗಡೆ ಎಲ್ಲ ಹೋಲ್ಸಿದೆ ನೋಡಿ, ಕಾಣ್ತಿಲ್ಲ. ಒಳಗಡೆ ಎಲ್ಲ ಟೊಳ್ಳಾಗಿದೆ, ಹಾಲೋ ಇದೆ. ಬೇಲೂರು ದೇವಾಲಯ ಒಳಭಾಗದ ಸುಂದರವಾದರೆ ಹಳೇಬೀಡು ದೇವಾಲಯ ಹೊರಭಾಗದ ಸುಂದರವಾಗಿದೆ. 20,000 ಹೆಚ್ಚಿನ ಮೂರ್ತಿಗಳು ಹೊರಭಾಗದಲ್ಲಿ. ಕೆಲವು ಭಾಗ ಮತ್ತು ಹೊರಭಾಗದಲ್ಲಿ 42 ಮಂಟಪಗಳಿದೆ. ಪಟ್ಟುನಿ ಟೆಂಪಲ್ಸ್ ಇದೆ. 42 ಮಂಟಪಗಳಲ್ಲೂ ಸಹ ಕೆಲವು ಶಿವನ ಪರಿವಾರದ ಗುಡಿಗಳನ್ನು ಸ್ಥಾಪನೆ ಮಾಡಿದ್ರು. ಗಣೇಶ, ಷಣ್ಮುಖ, ಪಾರ್ವತಿ, ಚಾಮುಂಡಿ ರೀತಿಗಳನ್ನ ಎಲ್ಲಾ ಗುಡಿಗಳಲ್ಲೂ ಸ್ಥಾಪನೆ ಮಾಡಿದ್ರು. ಅವುಗಳನ್ನ ಬ್ರಿಟಿಷರು ಅವರ ಆಳ್ವಿಕೆಗೆ ತಗೊಂಡೋದ್ರು. ಇತ್ತೀಚೆಗೆ ಕೆಲವು ಭೂಮಿಲಿ ಎಕ್ಸ್ಕ್ರೇಷನ್ ಮಾಡಿ ಸಿಕ್ತಂತ ವಿಗ್ರಹವನ್ನ ಕೆಲವೊಂದು 4 ಗುಡಿಗಳು ಮಾತ್ರ. ಇನ್ನು ಹೊರಭಾಗ ಮತ್ತು ಒಳಭಾಗದಲ್ಲಿ ಎಲ್ಲ ಖಾಲಿ ಗುಡಿಗಳು. ದಾನ ಶಾಸನ ನೋಡಿ, ದೇವಾಲಯವನ್ನು ನಿರ್ಮಾಣ ಮಾಡಬೇಕಾದ್ರೆ 12ನೇ ಶತಮಾನದಲ್ಲಿ ದಾನದತ್ತೆಗಳನ್ನು ಕೊಡ್ತಾ ಇದ್ರು.
ವಸ್ತು ರೂಪದಲ್ಲಿ, ಹಣದ ರೂಪದಲ್ಲಿ ಮತ್ತು ಒಡವೆ ರೂಪದಲ್ಲಿ ದಾನ ಕೊಟ್ಟಂತ ಹೆಸರು ಮತ್ತು ವಿಳಾಸವನ್ನು ದೇವಶನವನ್ನು ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್ ಓಲ್ಡ್ ಕನ್ನಡ ಹಳಗನ್ನಡ. 190 ಬಾಗಿಲು, ಸೌತ್ ಎಂಟ್ರೆನ್ಸ್, ರಾಯಲ್ ಎಂಟ್ರೆನ್ಸ್, ರಾಜದ್ವಾರ ಬಾಗಿಲು. ಮೊದಲು ರಾಜ ಪರಿವಾರದ ಮುಖಾಂತರ ಬರ್ತಾ ಇದ್ರು. ರಾಜರ ಅರಮನೆ 1/2 ಕಿಲೋಮೀಟರ್ ಅರಮನೆ ಇತ್ತೆಲ್ಲ ಹಾಳಾಗೋಗಿತ್ತು. ಮೊದಲು ರಾಜಪುರ ಬರಬೇಕಾದ್ರೆ ಮೊದಲು ಗಣೇಶನ ಪೂಜೆ ಮಾಡಿ, 2ನೇ ವಯಸ್ಸುಗಳ ಲಾಂಛನಕ್ಕೆ ಹೊಂದಿಸಿ 3ನೇ ಪೂಜೆಯನ್ನು ಶಿವನ ಪೂಜೆ ಮಾಡಿದ್ರು ರಾಜಪರಿವಾರ. ಇದು ಮಕರ ತೋರಣ ಬ್ಯೂಟಿಫುಲ್ ಆರ್ತಿ ನೋಡಿದ್ದು 9 ಅಡಿ ಉದ್ದವಾಗಿದೆ, 3 ಅಡಿ ಅಗಲ. ಇದು ಒಂದೇ ಕಿನ್ನ ಕೆತ್ತ ಮಾಡು ಮಕರ ತೋರಣ. ಮಧ್ಯದಲ್ಲಿ ಶಿವನಾಟ್ಯ ಮಾಡ್ತಾರೆ ನಟರಾಜ, ಬಲಭಾಗ ಬ್ರಹ್ಮ, ಎಡಬಾಲ್ ವಿಷ್ಣು. ಎರಡೂ ಕಡೆಯಲ್ಲೂ ಸಹ ಕಾಲ್ಪನಿಕ ಪ್ರಾಣಿನ ಕೆತ್ತ ಮಾಡು ಮಕರ ಪ್ರಾಣಿ. 7 ಪ್ರಾಣಿಗಳ ಅಂಗಾಂಗ ಮಕರ ಪ್ರಾಣಿ. ಹಂದಿಯ ಶರೀರ, ಸಿಂಹದ ಕಾಲು, ಮೊಸಳೆಯ ಬಾಯಿ, ಕೋತಿಯ ಕಣ್ಣು, ಹಸುವಿನ ಕಿವಿ, ಆನೆಯ ಸುಂದಿಲು ಸುಂದರಕ್ಕೋಸ್ಕರ ನವಿಲಿನ ಬಾಲ. 7 ಪ್ರಾಣಿಗಳ ಅಂಗಾಂಗ ಮಕರ ಪ್ರಾಣಿ, ಕಾಲ್ಪನಿಕ ಪ್ರಾಣಿ. ಅಲ್ಲೊಂದು ಕೆರೆ ಕಾಣುತ್ತೆ ನೋಡಿ, ಲೇಕ್ ಇದೆ. ರಾಷ್ಟ್ರಕೂಟ ಧ್ರುವ ಎಂಬನ್ನು 9ನೇ ಶತಮಾನದಲ್ಲಿ ಕೆರೆಯನ್ನು ಕಟ್ಟಿಸಿದ ಧ್ರುವ. ಆ ಧ್ರುವ ಕಟ್ಟಿಸಿದ ಧ್ರುವ ಸಮುದ್ರ ಅಂತ ಕರಿತಾ ಇದ್ರು. ನಂತರ ಈ ಊರ ದ್ವಾರಲಿರೋದ್ರಿಂದ ಈ ಊರಿಗೆ ದ್ವಾರ ಸಮುದ್ರ ಅಂತ ಕರಿತಾರೆ. ಈ ಊರಿನ ಮೊದಲನೇ ಹೆಸರು ದ್ವಾರ ಸಮುದ್ರ. ಇದು ಹೊಯ್ಸಳರ ರಾಜಧಾನಿ. ಮೊದಲು ಗಣೇಶನಿಂದ ಪ್ರಾರಂಭ ಮಾಡಿದರೆ, ಗಣೇಶನ ವಾಹನ ಇಲಿ. ಇಲಿಯ ಮೇಲೆ ನಿಂತು ಗಣೇಶ ನಾಟ್ಯ ಮಾಡ್ತೇನೆ. ಆ ಗಣೇಶನ ತೂಕಕ್ಕೆ ವೆಯ್ಟಿಗೆ ಇಲಿಯು ಸಹ ಬಾಯಿ ಬಿಟ್ಟಿದೆ, ಕಾಲು ಸಹ ಬೆಂಡ ಆಗಿದೆ, ಕಾಲು ಸಹ ಭೂಮಿಯ ಒಳಗಡೆ ಹೋಗಿದೆ ನೋಡಿ, ಭೂಮಿ ಸಹ ಬೆಂಡ ಆಗಿದೆ. ಆ ಉಗುರು ನೋಡಿ, ನೈಲ್ಸ್, ಉಗುರನ್ನು ಸಹ ಸುಂದರ ಕೆತ್ತನೆ ಮಾಡಿ. ಶಿಲ್ಪಿಯ ಕಲ್ಪನೆ ಇರುತ್ತೆ. ಗಣೇಶನ ಸಹೋದರ ಕಾರ್ತಿಕೇಯ, ಸುಬ್ರಹ್ಮಣ್ಯ, ಮುರುಘ, ವಾಹನ ನವಿಲ್. ಮಹಾಭಾರತದಲ್ಲಿ ದ್ರೌಪದಿಯ ಸ್ವಯಂವರ ನೋಡಿ, ಅರ್ಜುನ ಕೆಳಭಾಗದಲ್ಲಿ ಎಣ್ಣೆ ಪಾತ್ರೆಯಲ್ಲಿ ಮೀನಿನ ಪ್ರತಿಬಿಂಬವನ್ನು ನೋಡಿ ಅರ್ಜುನ ಮೀನಿನ ಕಣಿಗೆ ಬಾಣವನ್ನು ಹೊಡಿ ತೊಡಿ, ಬಾಣ ಕಟ್ಟಾಗಿದ್ದ ಆಳಿಗೆಲ್ಲ. ಅರ್ಜುನನ ಗುರುತಿಗೆ ಹನುಮದ ಜವನತ ಮಂಕಿ ಫ್ಲಾಟ್ ನೋಡಿ. ನಗ್ನ ಕಾಲ ಭೈರವರೊಡ ಅಂಧಕಾಸುರಾಸನ ಸಂಹಾರ ಮಾಡಿ ಒಂದು ರುಂಡ ಇದೆ. ಆ ರುಂಡದ ರಕ್ತವನ್ನು ಒಂದನ್ನು ಜಂಪ್ ಮಾಡ್ಕೊಡ್ತೀವಿ. ಈ ಭಾಗದಲ್ಲಿ ಈ ಭಾಗ ನೋಡಿ, ಒಂದು ಕಪಾಲ ರುಂಡ ಇದೆ. ಒಂದು ಕಣ್ಣಿನಿಂದ ಮತ್ತೊಂದು ಕಣ್ಣಿಗೆ ಆಗೋಗಿ ನೋಡಿ. ಆವುಗಳು ಸಹ ಶಿವನನ್ನು ಸುತ್ತಕೊಂಡಿದೆ ನೋಡಿ. ಶಿವನನ್ನ ನಾಗಾಭರಣ ಅಂತಲೂ ಸಹ ಕರ್ತಾರೆ. ಸ್ಲಿಪ್ಪರ್ ಆಗ್ತಾರೆ ಪಾದರಕ್ಷೆಗಳು. ಆ ರೀತಿ ಕಲ್ಲಲ್ಲಿ ಕೆತ್ತನೆ ಮಾಡಿ. ಪ್ರಮುಖವಾಗಿ ತ್ರಿಮೂರ್ತಿಗಳನ್ನು ಕೆತ್ತನೆ ಮಾಡಿದ್ದಾರೆ. 3 ಮೇನ್ ಗಾಡ್ಸ್: ಬ್ರಹ್ಮ, ವಿಷ್ಣು, ಶಿವ. ಬ್ರಹ್ಮ ದ ಕ್ರಿಯೇಟರ್, ವಿಷ್ಣು ದ ಪ್ರೊಟೆಕ್ಟರ್, ಶಿವ ಡೆಸ್ಟ್ರಾಯರ್. ನೋಡಿ, ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಇದೆ, ಮುಸುಕಿನ ಜೋಳ ಇದೆ. ರುದ್ರಾಕ್ಷಿ ಮಾಲೆ ಜ್ಞಾನದ ಸಂಕೇತವಾರೆ, ಮುಸುಕಿನ ಜೋಳ ಸಮೃದ್ಧಿಯ ಸಂಕೇತ. ಇಂಗ್ಲಿಷ್ನಲ್ಲಿ ಗಾಡ್ ಅಂತ ಕರ್ತಾರೆ, GOD ಗಾಡ್. G ಮೀನ್ ಜನರೇಟರ್ ಬ್ರಹ್ಮ, O ಮೀನ್ಸ್ ಆಪರೇಟರ್ ವಿಷ್ಣು, D ಮೀನ್ ಡೆಸ್ಟ್ರಾಯ್ ಶಿವ. ಜನರೇಟರ್ ಬ್ರಹ್ಮ, ಆಪರೇಟರ್ ವಿಷ್ಣು, ಡೆಸ್ಟ್ರಾಯ್ ಶಿವ. ಶಿವ ಪಾರ್ವತಿ ಒಂದು ಪೀಠ ತಲುಪುತ್ತೆ ನೋಡಿ. ಶಿವ ಪಾರ್ವತಿ ಶಾಂತರದಲ್ಲಿದ್ದಾಗ ಉಮಾ ಮಹೇಶ್ವರ ಅಂತ ಕರ್ತಾರೆ. ಪಾರ್ವತಿ ಶಾಂತರದಲ್ಲಿದ್ದಾಗ ಪಾರ್ಥಿವನ ಮುಂಗುಸಿ. ಪಾರ್ವತಿ ರೌದ್ರದ ಕಾಳಿರೂಪದಲ್ಲಿದ್ದಾಗ ಪಾರ್ಥಿವನ ಸಿಂಹ. ರಿಂಗಿದೆ ನೋಡಿ, ಟೊಳಾರತಿ ಕೆತ್ತನೆ ಮಾಡಿ. ಕಿವಿಗೆ ಹಾಕ ರಿಂಗಿದೆ, ಟೊಳ್ಳಾಗಿದೆ, ಏರ್ ಸ್ಟೈಲ್ ಇದೆ, ಡಮರುಗ, ತ್ರಿಶೂಲ, ಜಪಮಾಲೆ. ಶಿವ ಪಾರ್ವತಿ ಶಾಂತರದಲ್ಲಿದ್ದಾಗ ಉಮಾ ಮಹೇಶ್ವರ ಅಂತ ಕರ್ತಾರೆ. ದರ್ಪಣ ಸುಂದರಿ, ಲೇಡಿ ವಿತ್ ಮಿರರ್. ಒಂದು ಹೆಣ್ಣು ಅಲಂಕಾರ ಮಾಡ್ತಾ ಇರೋದು. ಎಡದ ಕೈಲಿ ಕನ್ನಡಿಯನ್ನು ಹಿಡಿದು ಬಲದ ಕೈ 4 ಬೆರಳಲ್ಲಿ ಕುಂಕುಮ ಇಡ್ತೀವಿ. ಹಿಂದೂ ಸಂಪ್ರದಾಯ ಪ್ರಕಾರ ಬಲದ ಕೈ 4 ಬೆರಳು ಪವಿತ್ರವಾದಗಳು. ಈ ರೀತಿ ಕುಂಕುಮ ಇಡಬೇಕು. ಇದನ್ನ ಸಂಸ್ಕೃತದಲ್ಲಿ ಅನಾಮಿಕ ಅಂತ ಕರ್ತಾರೆ ನೋಡಿ. ದರ್ಪಣ ಸುಂದರಿ, ಕುಂಕುಮ ಇಡ್ತೀವಿ. ವೀಣಾ ಸರಸ್ವತಿ, ವೀಣೆ ನುಡಿಸೋದು ನೋಡಿ. ಗಜಾಸುರ ಮರ್ದ ನೋಡಿ. ಗಜಾಸುರ ಎಂಬ ರಾಕ್ಷಸ ಆನೆ ರೂಪದಲ್ಲಿ ಬಂದ ರಾಕ್ಷಸನ ಸಂಹಾರ ಮಾಡಿ ಶಿವ ಆನೆಯ ಹೊಟ್ಟೆಯೊಳಗೆ ನಿಂತು ನಾಟ್ಯ ಮಾಡ್ತಾನೆ. ಶಿವ ಆನೆ ಸಿಳಿದಾಗ 2 ಕಾಲು ಬಾಲ ಮೇಲುಬಾಗಲಿದೆ, 2 ಕಾಲು ತಲೆಬಾಗಿ ಕೆಳಬಾಗಲಿದೆ. ಆನೆ ಸಿಳಿದಾಗ ಶಿವನ ಹೆಬ್ಬೆಟ್ಟಿನ ಉರುಸ ಚರ್ಮವನ್ನು ದಾಟಿ ಹೋಗಿದೆ. ಶಿವ ಚರ್ಮವನ್ನು ಒದ್ದು ನಾಟ್ಯ ಮಾಡೋದ್ರಿಂದ ಶಿವನನ್ನ ಗಜ ಚನ್ಮಾಂಬರಿ ದಾರಿ ಶಿವ ಅಂತಲೂ ಸಹ ಕರ್ತಾರೆ. ಇಂದ್ರ ಸತತವಾಗಿ 7 ದಿನ ಮಳೆ ಸುರಿಸಿದಾಗ ಗೋವು ಮತ್ತು ಗೋಪಾಲಕೃಷ್ಣಗೋಸ್ಕರ ಶ್ರೀಕೃಷ್ಣ ಗೋವರ್ಧನ ಬೆಟ್ಟವನ್ನು ಲಿಫ್ಟಿಂದ ಗೋವರ್ಧನ ಮೌಂಟೇನ್ ಬೆಟ್ಟದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸಹ ಕೆತ್ತನೆ ಮಾಡೋ ಮೇಲ್ಭಾಗ. ಈ ಭಾಗ ನೋಡಿ, ಒಂದು ಬಾಳೆ ಗೊನೆ ಇದೆ, ಒಂದು ಕೋತಿ ಮರ ಹತ್ತ ಇದೆ, ಇಲ್ಲ ಬೇಟೆಗಾರ ಬೆಟ್ಟ ಹತ್ತೇನೆ, ಇಲ್ಲ ಬೇಟೆಗಾರ ಹಂದಿಯನ್ನ ಬೇಟೆ ಆಡ್ತಿರೋದು, ಒಂದು ಬಾಳೆ ಗಿಡ, ನವಿಲು, ಅಲ್ಲಿನೂ ಸಹ ಕೆತ್ತನೆ ಮಾಡಿ. ಆವುಗಳು ಸಹ ಕೆಳಭಾಗ ಬರ್ತದೆ. ಆವುಗಳು ಕೆಳಭಾಗದಲ್ಲಿ 3 ಜನ ನೋಡಿ. ದೇರ್ ಆರ್ 3 people, only 4 legs. ಎಡಭಾಗ ನೋಡಿ 2 ಕಾಲು, ಲೆಫ್ಟ್ ಪರ್ಸನ್ 2 legs, ರೈಟ್ ಪರ್ಸನ್ 2 legs, ಸೆಂಟರ್ ಕಾಮನ್ 2 legs. ಶಿಲ್ಪಿಯ ಚಾತುರ್ತೆ ಅರ್ಥ ಆಯ್ತು. 3 ಮಂದಿಗೆ 6 ಕಾಲು ಎಳೆದಕ್ಕೂ 4 ಕಾಲ ಫಂಕ್ಷನ್ ನೋಡಿ. ವೀಣಾ ಸರಸ್ವತಿ ನೋಡಿ, ವೀಣೆ ನುಡಿಸೋದು. ಕೈಗಳೆಲ್ಲ ಕಟ್ಟಾಗಿದೆ, ವೀಣೆ ಕಟ್ಟಾಗಿದೆ. ವೀಣಾ ಸರಸ್ವತಿ ಮೇಲ್ಗಡೆ ನೋಡಿ. ವಿಷ್ಣುವಿನ ದಶಾವತಾರಗಳಲ್ಲಿ ವಿಷ್ಣುವಿನ 3ನೇ ಅವತಾರ ವರವತಾರ. ವಿಷ್ಣು ವರವತಾರಲ್ಲಿ ಬಂದು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ತಾಯಿ ಭೂದೇವಿ ರಕ್ಷಣೆಯನ್ನು ಮಾಡಿದ್ರು. ಹಿರಣ್ಯಾಕ್ಷನ ತಲೆ ಮೇಲೆ ಕಾಲಿಟ್ಟಾಗ ನೋಡಿ, ಕಣ್ಣಿನ ಗುಡ್ಡೆಗಳು ಸ್ವರೂಪಾಕ್ ಬರ್ತಾ ಇದೆ. ಮತ್ತೊಬ್ಬ ರಾಕ್ಷಸರನ್ನ ಗದೆಯಿಂದ ಚುಚ್ಚಿದಾಗ ಕರುಳು ಸ್ವರೂಪಾಕವಾಗಿದೆ. ಗದೆ ಚೂಪಾದ ಜಾಗ ಸ್ವರೂಪದಲ್ಲಿದೆ. ಇದು ವಿಷ್ಣುವಿನ 3ನೇ ಅವತಾರ ವರ ಅಥವಾ ಹಂದಿ ಅವತಾರ. ಶಿವನ ಒಂದು ರೂಪ ಒಂದು ನಟರಾಜ. ಅಂಧಕಾಸುರಾಕ್ಷನ ಸಂಹಾರ ಮಾಡಿ ನಾಟ್ಯವನ್ನು ಮಾಡಿ ನಟರಾಜ ನೋಡಿ. ನಂದಿಸ ಕೋಪ್ತಿ ನೋಡಿ ರಾಕ್ಷಸನ ನೋಡಿ. ವಾದ್ಯಗೋಷ್ಠ ನೋಡಿ, ಮ್ಯೂಸಿಷಿಯನ್ಸ್. ಡ್ರಮ್ಮಿನ ಹಗ್ಗ ಬರ್ತ ನೋಡಿ, ರೋಪ್ ಇದೆಯಲ್ಲ ಹಗ್ಗ, ಹಗ್ಗವನ್ನು ಸಹ ಸುಂದರ ಕೆತ್ತನೆ ಮಾಡ್ರೆ. ವಿಷ್ಣುವಿನ ವಾಹನ ಗರುಡ, ವೆಹಿಕಲ್ ವಿಷ್ಣು ಗರುಡ. ಓಕೆ.
ವಿಷ್ಣುವಿನ 4ನೇ ಅವತಾರ ನರಸಿಂಹನ ಅವತಾರ. ವಿಷ್ಣು ನರಸಿಂಹ ರೂಪದಲ್ಲಿ ಬಂದು ಹಿರಣ್ಯಕಶಿಪನನ್ನು ಸಂಹಾರ ಮಾಡಿರುವುದು. ಹಿರಣ್ಯಕಶಿಪಿನ ಹೊಟ್ಟೆ ಕಲ್ಲನ್ನು ಬಗೆದು ಕರುಳಿನ ಹಾರವನ್ನು ಕೊರಳಿಗೆ ಹಾರು ಹಾಕಿಕೊಂಡು ದಾಳಿಗೆಲ್ಲ ಹಾಳಾಗಿದೆ. ಮತ್ತೊಬ್ಬ ರಾಕ್ಷಸನನ್ನ ಬಾಳೆಣಿ ಶಿಪ್ಪೆ ತರ ಮುಖವನ್ನು ಕಿತ್ತಿರ ನೋಡಿ ಕಣ್ಣಿನ ಗುಡ್ಡೆಗಳು ಸ್ವರೂಪ ಹಾಕಬೇಕು. ಭಕ್ತ ಪ್ರಹ್ಲಾದ ಮತ್ತು ಅವನ ತಾಯಿ ವಿಷ್ಣು ನಮಸ್ಕಾರ. ಇದು ವಿಷ್ಣುವಿನ 4ನೇ ಅವತಾರ ನರಸಿಂಹನ ಅವತಾರ ಆಫ್ ಮ್ಯಾನ್ ಅಂಡ್ ಆಫ್ ಲಯನ್. ನಾವು ಹಾರರ್ ಮೂವಿಗಳಲ್ಲಿ ಓದಕ್ಕಿಂತನೂ ಹಾರರ್ ಆಗಿರುತ್ತೀವಲ್ಲ. ಅದು ಹೆಂಗ್ ಕೆತ್ತನೆ ಮಾಡಿದ್ದಾರೆ, ಇಮ್ಯಾಜಿನೇಷನ್. ಮೈಸಾಸುರ ಮರ್ದ ನೋಡಿ. ಮೈಸಾಸುರ ಎಂಬ ರಾಕ್ಷಸ ಕೋಣದ ರೂಪದಲ್ಲಿ ಬಂದ ರಾಕ್ಷಸನ ಚಾಮುಂಡಿ ಸಂಹಾರ ಮಾಡಿದ್ರು. ಚಾಮುಂಡಿ ಕೋಣ ಮೇಲೆ ಕಾಲಿಟ್ಟಾಗ ಕೋಣ ನೇಲಿಗೆ ಸಹ ಭೂಮಿ ಒಳಗಡೆ ಹೋಗಿದೆ, ಕಾಲು ಸಹ ಬೆಂಡ ಆಗಿದೆ, ಚರ್ಮ ಸುಕ್ಕುತನನ್ನು ಸಹ ಸುಂದರ ಕೆತ್ತನೆ ಮಾಡಿ ಮತ್ತೊಬ್ಬ ರಾಕ್ಷಸನನ್ನು ಹತ್ತಿರದಿಂದ ಚುಚ್ಚಿರೋದು. ಚಾಮುಂಡಿಗೆ ಮೈಸಾಸುರ ಮರ್ದನದ ಚಾಮುಂಡೇಶ್ವರಿ ಅಂತ ಕರ್ತಾರೆ. ಚಾಮುಂಡಿ ಬೆಟ್ಟದಲ್ಲಿ ದೊಡ್ಡ ವಿಗ್ರಹ ನೋಡಿ. ಇದೆ ಗರುಡ. ಎಲ್ಲಿ ಇದೆ ಗರುಡ ಮೇಡಮ್, ಇದೆ ಗರುಡ. ಕಡೆ ರೆಕ್ಕೆ ಗರುಡ ಕಡೆ ಅದು ಶಿವಪಾರ್ವತಿ. ಸರಿ, ವಿಷ್ಣು ಲಕ್ಷ್ಮಿ ನೋಡಿ. ಗದೆ ಶಿವಪಾರ್ವತಿ ಆ ಕಡೆ ಇದೆ. ಶಿವಪಾರ್ವತಿ ಆ ಕಡೆ ಇದೆ. ಶಿವಪಾರ್ವತಿ ನಂದಿ ಮೇಲೆ ಪೀಠದ ಮೇಲೆ ಕೂತಿರೋದು. ಟು ಐಡೆಂಟಿಫೈ ದಿ ರೆಸ್ಪೆಕ್ಟಿವ್ ಗಾಡಿ ಯು ಶುಡ್ ಗೋ ಫಾರ್ ಐಡೆಂಟಿಫೈಯಿಂಗ್ ದಿ ಅನಿಮಲ್. ಅವಾಗ ಈಸಿ, ಕನ್ಫ್ಯೂಷನ್ ಇರಲ್ಲ. ಆಮೇಲೆ ಆಯುಧಗಳಿದೆಯಲ್ಲ, ಆಯುಧಗಳ ಮೇಲೆ ಡಿಫ್ರೆಂಟ್. ಹೌದು. ವಿಷ್ಣು ಯಾವತ್ತೂ ಶಿವನಿಗೆ ತ್ರಿಶೂಲ ಡಮರುಗ ಜಪಮಾಲೆ ಶಿವಪಾರ್ವತಿ. ವಿಷ್ಣುವಿಗೆ ಗದಾ ಚಕ್ರ ಪದ್ಮ. ಇದೆರಡೂ ದೇವಾಲಯದ ಮಧ್ಯಭಾಗ, ಸುಂದರವಾದ ಭಾಗ. ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಮಧ್ಯಭಾಗ ಇದನ್ನ ಜೋಡಿ ದೇವಾಲಯ ದಿಗುಟಾಚಲದಲ್ಲಿ ಅಂತ ಕರ್ತಾರೆ. ಬೇಲೂರಿನಲ್ಲಿ ಈ ತರ 32 ನಕ್ಷತ್ರಾಕಾರದೆ, ಇದು 64 ನಕ್ಷತ್ರಾಕಾರವಾಗಿದೆ. ಬೇಲೂರಿನ 2 ಪಾಡು ದೊಡ್ಡ ದೇವಸ್ಥಾನ. ಹೊಯ್ಸಳರು ಯಾಕಪ್ಪ ನಕ್ಷತ್ರ ಕಟ್ಟಿದ್ರೆ ಅಂದ್ರೆ ಸೂರ್ಯನಿಗೆ ಗ್ರಹಣ ಬರುತ್ತೆ, ಚಂದ್ರನಿಗೆ ಗ್ರಹಣ ಬರುತ್ತೆ, ನಕ್ಷತ್ರ ಗ್ರಹಣ ಬರಲ್ಲ. ಆ ಉದ್ದೇಶದಿಂದ ಹೊಯ್ಸಳರು ನಕ್ಷತ್ರಮಣ ಮಾಡಿದ್ರು. ನಕ್ಷತ್ರ ಎಲ್ಲ ಕಟ್ಟಿದ ಹೆಚ್ಚಿನ ವಿಗ್ರಹಗಳನ್ನ ಸಂಗ್ರಹ ಮಾಡುವ ಉದ್ದೇಶದಿಂದ ನಕ್ಷತ್ರಮಣ ಮಾಡಿದ್ದಾರೆ. ಕೆಲವಾರು ಯಾವ ರೀತಿ ನಕ್ಷತ್ರಾಕಾರದ ಮೇಲ್ಭಾಸ ಅದೇ ರೀತಿ ನಕ್ಷತ್ರಮಣ ಮಾಡಿದ್ದಾರೆ. ಪೂರ್ವದಲ್ಲಿ ಎಲ್ಲಾ ಕಡೆ ಗಾಳಿ ಬೆಳಕು ಬರುವ ಉದ್ದೇಶದಿಂದ ಪೂರ್ವದಲ್ಲಿ ವೆಂಟಿಲೇಷನ್ ಜಾಲಂಧಗಳು. ಈ ದಿನದ 14 ಬಾರಿ ನರಸಿಂಹ ಬರ್ತಾನೆ. ಹೊಯ್ಸಳರ ಮನದೇವರ ಕುಲದೇವರು ನರಸಿಂಹ, ಫ್ಯಾಮಿಲಿ ಗಾಡ್ ಆಫ್ ಹೊಯ್ಸಳ ಡೈನಾಸ್ಟಿ. ಇಲ್ಲಿ ಒಂದು ಭಕ್ತ ಪ್ರಹ್ಲಾದ ಸ್ಟೋರಿ ಇದೆ. ಹಿರಣ್ಯಕಶಿಪುವಿನ ಮಗ ಭಕ್ತ ಪ್ರಹ್ಲಾದ ಹರಿಭಕ್ತನಾಗಿರ್ತಾನೆ, ವಿಷ್ಣುನ ಮಹಾಭಕ್ತನಾಗಿರ್ತಾನೆ. ಅದಕ್ಕೋಸ್ಕರ ಹಿರಣ್ಯಕಶಿಪು ಸೈನಿಕರಿಂದ ಕೊಲ್ಲಿಸ್ತಾನೆ ಪ್ರಹ್ಲಾದನನ್ನು. ನೋಡಲ್ಲೂ ಸಾಯೋದಿಲ್ಲ, ಹಾವುಗಳಿಂದ ಕಚ್ಚಿಸ್ತಾ ಇರೋದು, ಆನೆಗಳಿಂದ ತುಳಿಸ್ತಾ ಇರೋದು. ಈ ಭಾಗದಲ್ಲಿ ಬೆಂಕಿಯಿಂದ ಹೊಡಿಸ್ತೇವೆ. ಹೋಳಿಕಾದೇವಿ ಪಾರು ಮಾಡಿರೋದು. ಈ ಭಾಗದಲ್ಲಿ ಬೆಟ್ಟಂದೋಸಿ ಕೆಳಬ ತಪಸ್ಸು ಮಾಡ್ತೇನೆ ಭಕ್ತ ಪ್ರಹ್ಲಾದ. ಇನ್ನು ಹರಿಯಲ್ಲಿಂದಾಗ ಅರಮನೆ ಕಂಬ ತೋರ್ಸರೆ. ಅರಮನೆ ಕಂಬವನ್ನು ಹಿರಣ್ಯಕಶಿಪು ಕಂಬವನ್ನು ಒದ್ದಾಗ 2 ಇಂಚಿನ ನರಸಿಂಹ ಪ್ರತ್ಯಕ್ಷವಾಗಿ ಹಿರಣ್ಯಕಶಿಪುನನ್ನು ಸಂಹಾರ ಮಾಡಿರೋದು ನೋಡಿ. ದಾಳಿ ಮಾಡಿದಾಗ ತಲೆಗಳಲ್ಲಿ ಹಾಳಾಗೋಗಿದ್ದು, ದಾಳಿಗೆಲ್ಲ ಹಾಳಾಗಿದೆ ನೋಡಿ. ನಾಟ್ಯ ಲಕ್ಷ್ಮಿ ನೋಡಿ, ತ್ರಿದಳ ಕಮಲದ ಮೇಲೆ ನಿಂತು ಲಕ್ಷ್ಮಿ ನಾಟ್ಯ ಮಾಡ್ತಿರೋದು. ಲಕ್ಷ್ಮಿಯ ಕೈಯಲ್ಲಿ ಅಮೃತ ಕಳಿಸೋದು. ವಾದ್ಯಗೋಷ್ಠಿಗೆ ನೋಡಿ, ಒಳಭಾಗಲ್ಲ ಪೇಪರ್ ಕಟಿಂಗ್ ತರ ಟೊಳ್ಳಾಗಿ ನೋಡಿ, ಹಾಲೋ ಇದೆ, ಒಳಗಡೆ ಹೋಲ್ಸಿದೆ ನೋಡಿ, ಫ್ಲವರ್ ಡಿಸೈನ್ ಸಹ ಸುಂದರ ಕೆತ್ತಿದೆ. ಡ್ರಮ್ ಒಳಭಾಗದಲ್ಲಿ ಶಿವನಿಗೆ ಅಭಿಷೇಕ. ಕೃಷ್ಣ ಅಲ್ಲ ಇದೆ, ಯಾವ್ದಾದ್ರು ಕೃಷ್ಣ, ಅದು ಮ್ಯೂಸಿಷಿಯನ್ಸ್ ವಾದ್ಯಗೋಷ್ಠಿ. ಕೃಷ್ಣ ಮುಂದಿದೆ. ಮಹಾಭಾರತದಲ್ಲಿ ಕರ್ಣ ಮತ್ತು ಅರ್ಜುನರು ಯುದ್ಧ ಮಾಡ್ತಾ ಇದ್ದಾರೆ. ಕರ್ಣನ ಗುರುತಿಗೆ ಕಾಕಧ್ವಜ, ಕ್ರೌ ಫ್ಲಾಗ್. ಅರ್ಜುನನಿಗೆ ಹನುಮಧ್ವಜ, ಮಂಕಿ ಫ್ಲಾಗ್. ಅರ್ಜುನ ಬಿಟ್ಟಂತ ಬಾಣ ಅಕ್ಷಯ ರೂಪದಲ್ಲಿ ಹೋಗ್ತಾ ಇದೆ. 1 ದೊಡ್ಡದು 2 ದೊಡ್ಡದು 4 ಅಕ್ಷಯ ಬಾಣ ಅಂತ ಕರ್ತದೆ. ವಿಷ್ಣುನ 5ನೇ ಅವತಾರ ವಾಮನವತಾರ, ಬ್ರಾಹ್ಮಣವತಾರ. ವಿಷ್ಣು ಬಲಿಚಕ್ರವರ್ತಿಯಿಂದ 3 ಪಾದ ಭೂಮಿಯನ್ನ ದಾನವನ್ನ ಕೇಳ್ತಾರೆ. ಬಲಿಚಕ್ರವರ್ತಿ ಅಮೃತ ಕಳಸಿನ ದಾನವನ್ನ ಕೊಡ್ತೇನೆ. ಆ ಸಂದರ್ಭ ಶುಕ್ರಾಚಾರ್ಯರು ದಾನವನ್ನ ಕೊಡಬೇಡ ಅಂತ ಕೇಸನ್ನ ಮಾಡ್ತಾರೆ. ದಾನ ಕೊಡುವವರು ದೊಡ್ಡ ಮನುಷ್ಯರು, ದಾನ ತಗೊಂಡು ಸ್ವಲ್ಪ ಚಿಕ್ಕರು, ಕೊಡ್ಬೇಡ ಅಂತ ಹೇಳಿದ್ರೆ ಅದಕ್ಕಿಂತ ಚಿಕ್ಕರಂತ ಶಿಲ್ಪಿ. ದಾನವನ್ನ ತಗೊಂಡ ನಂತರ ತ್ರಿವಿಕ್ರಮನಾಗಿ ಬೆಳೆದ ವಿಷ್ಣು 1 ಪಾದವನ್ನ ಭೂಮಂಡಲವನ್ನು ಅಳತೆ ಮಾಡಿರೋದು, ಮತ್ತೊಂದು ಪಾದವನ್ನ ಆಕಾಶ ಅಳತೆ ಮಾಡಿರೋದು. ಆಕಾಶದಲ್ಲಿ ಬ್ರಹ್ಮ ವಿಷ್ಣುನ ಪಾದ ಪೂಜೆ ಮಾಡಿದ ನೀರು ನದಿಯಾದ ಮೀನು, ಆಮೆ, ಅಲೆಗಳನ್ನು ಸಹ ಕೆತ್ತನೆ ಮಾಡಿ ಇದನ್ನ ಈಗಿನ ಗಂಗಾ ನದಿಗೆ ಹೋಲಿಕೆಯನ್ನು ಮಾಡಿ. ಮತ್ತೊಂದು ಪಾದವನ್ನ ಬಲಿಚಕ್ರ ತಲೆ ಮೇಕೆಟ್ ಭೂಮಿಗೆ ಗೊತ್ತಾಗಿ ಅದನ್ನೇ ಬಲಿಪಾಡ್ಯಮಿ ದೀಪೊಳ ಬನಾಚನೆ ಮಾಡ್ತಾರೆ. ಈ 3ನೇ ಪಾದದಲ್ಲಿ ತೋರಿಸಿಲ್ಲ. ವಿಷ್ಣುನ ವಾಹನ ಗರುಡ ನೀರಿನಲ್ಲಿ ಸ್ನಾನವನ್ನು ಮಾಡ್ತಾರೆ. ನಾಟ್ಯ ಗಣೇಶ ನೋಡಿ, ಕಮಲದ ಹೂವಿನ ಮೇಲೆ ನಿಂತು ಗಣೇಶ ನಾಟ್ಯ ಮಾಡ್ತಾರೆ. ಗಂಟೆಗಳು ಸಹ ತೂರು ಆಡ್ತಾರೆ ನೋಡಿ. ಸರಪಳಿ ನೋಡಿ, ಆ ಸರಪಳಿ ಬಳಕಿನೂ ಸಕಲಲ್ಲಿ ಕೆತ್ತನೆ ಮಾಡಿ ಲುಕ್ಲಕ್ಕೆ ಹೈ ರೇಂಜ್. ಮಶಾಣ ಬರುತ್ತೆ ಕಾಲಭೈರವಿ, ರುಂಡಮಾಲೆಗಳನ್ನು ಕೊರಳಿಗೆ ಹಾಕಿ ಮತ್ತು ರುಂಡವನ್ನು ಹಿಡಿದಿರೋದು. ಆ ರುಂಡದ ರಕ್ತವನ್ನು ಒಂದು ಜಂಪ್ ಮಾಡ್ಬಿಡ್ತೀವಿ. ಈ ಭಾಗದಲ್ಲಿ ಬೇತಾಳಗಳು, ವಾದ್ಯಗೋಷ್ಠಿಗಳು, ಮತ್ತೊಂದು ಬೇತಾಳ ನಾಟ್ಯವನ್ನು ಮಾಡ್ತಾರೆ. ಸ್ಕಿಲಿಟನ್ ರಿಪ್ಸ್ ಬನ್ನಿ. ನೋಡಿ, ಬೇಲೂರಿನಲ್ಲಿ 9 ಅಡಿ ಚೆನ್ನಕೇಶ ಇದ್ರೆ ಇಲ್ಲಿ 3 ಅಡಿ ಚೆನ್ನಕೇಶ ನೋಡಿ. ಸುಂದರವಾದ ವಿಷ್ಣುವಿಗೆ ಚೆನ್ನಕೇಶ ನೋಡಿ, ಶಂಖ, ಚಕ್ರ, ಗದಾ, ಪದ್ಮ. ಆ ಪದ್ಮ ಇದೆಲ್ಲ ಕೈಲಿ ಉಗುರಿದ್ರೆ ನೈಲ್ಸ್, ನಾವೀಗೆಲ್ಲ ಫ್ಯಾಷನ್ ಉಗುರು ಬಿಡ್ತೀವಲ್ಲ, ಆ ರೀತಿ ಕೆತ್ತನೆ ಮಾಡಿ.
ಹೊರಭಾಗದೂ ಸಹ ಸುಂದರ ಕೆತ್ತನೆ ಮಾಡಿ ಗದೆನೂ ಸಹ ಮಣಿಗಳ ರೀತಿ ಕೆತ್ತನೆ ಮಾಡಿ ಸುಂದರವಾದ ವಿಷ್ಣುವಿಗೆ ಚೆನ್ನ ಕೇಶವ. ಚೆನ್ನ ಮೀನ್ಸ್ ಸುಂದರ, ಕೇಶವ್ ಇಸ್ ಚೆನ್ನ ಕೇಶವ. ಸೂರ್ಯದೇವರು ಸನ್ ಗಾಡ್, ಸೂರ್ಯನ ಇಬ್ಬರೇ ಹೆಂಡತಿರು ಉಷಾ ಅಂಡ್ ಛಾಯ. ಉಷಾ ಮಿಡ್ಡೆ, ಛಾಯ ಮೀನ್ಸ್ ನೈಟ್ ಹಗಲು ಮತ್ತು ರಾತ್ರಿ. ಧರ್ಮಾಧಿಕಾರಿ 12ನೇ ಶತಮಾನದಲ್ಲಿ ದೇವಾಲಯದ ಮುಖ್ಯವಾದ ಪೂಜಾರನ್ನ ಧರ್ಮಾಧಿಕಾರಿಗಳು ಅಂತ ಕರ್ತಾರೆ ನೋಡಿ. ಕೈಯಲ್ಲಿ ಧರ್ಮದಂಡ, ಧರ್ಮಚಕ್ರ, ಲಾಂಗ್ ಓಪನ್ ಕೋಟ್ ನೋಡ್ತಲ್ಲ ವಿಗ್ರಹವಂತ ಟೋಪಿ. ಇದು ಈಗಿನ ಇಂಗ್ಲೆಂಡಿನ ನ್ಯಾಯಾಧೀಶರು ಈ ದಸರು ಮಾಡಿ ಬ್ರಿಟಿಷ್ ಜಡ್ಜ್, ಲುಕ್ ಲೈಕ್ ಎ ಬ್ರಿಟಿಷ್ ಜಡ್ಜ್. ಬ್ರಿಟಿಷರು ಭಾರತಕ್ಕೆ ಬಂದು 16ನೇ ಶತಮಾನದಲ್ಲಿ, ಇದು 12ನೇ ಶತಮಾನದಲ್ಲಿ ಬಳಕೆಯಲ್ಲಿತ್ತು. ಅಂದರೆ ಬ್ರಿಟಿಷರು ಭಾರತೀಯರು ನೋಡಿ ಕಾಪಿ ಮಾಡಿದ್ದಾರೆ. ವಿಷ್ಣುವಿನ ವಾಹನ ಗರುಡನ ಮೇಲೆ ಕೃಷ್ಣ ಮತ್ತು ಸತ್ಯಭಾಮರ ಪಾರಿಜಾತವನ್ನು ಇಂದುಲಕಲ್ಲಿ ಅಪಹರಣ ಮಾಡಕ್ಕೆ ಹೋಗಿದ್ದಾರೆ. ಅದನ್ನು ನೋಡಿದ ಇಂದ್ರ ಮತ್ತು ಸಚಿದೇವರು ಐರಾವತ ಮೇಲೆ ಇದ್ದಕ್ಕೆ ಹೋಗ್ತಾ ಇದ್ದಾರೆ. ಐರಾವತ ಓಡುವ ಸಂದರ್ಭ ಇದ್ದು ಒಂದು ಕಿವಿಗಳು ಹಿಂದೆ ಮುಂದೆ ಹೋಗಿದೆ, ಕಾಲು ಸಹ ಬೆಂಡಾಗಿದೆ, ಗೆಜ್ಜೆಗಳು ಸಹ ಹಿಂಬಾಕ್ ಹೋಗಿದೆ, ಬಾಲನು ಸಹಿತಿದೆ. ಆ ಓಡುವ ಸಂದರ್ಭದಲ್ಲಿ ಸಚಿದೇವಿ ಸಹ ಮೇಲ್ವಲ್ಲ ಆರ್ತೇನ ತೋರಿಸಿರೋದು ನಿಧಾನ ಕೋಡ್ಸುವಂತ ಕೇಸವೇನು ಮಾಡಿದ್ರು. ಇಂದ್ರ ಮತ್ತು ಕೃಷ್ಣರ ಯುದ್ಧವನ್ನ ತೋರಿಸಿದ್ರು. ಐರಾವತ ಆನೆ, ಐರಾವತ ಅಂದ್ರೆ ಬಿಳಿ ಆನೆ ಆಗಿದ್ದು ಒಂದೊಂದ್ ಕಡೆ ದಂತ ಇದ್ರೆ ಐರಾವತ, ಇಂದ್ರಲೋಕ ದೇವಲೋಕದ ಆನೆ. ನೋಡಿ ಗಜೇಂದ್ರ ಮೋಕ್ಷ ನೋಡಿ, ಒಂದು ಆನೆ ಸರೋವರದಲ್ಲಿ ಈ ಕಡೆ ಬಂದದನ್ನ ಒಂದು ಮೊಸಳೆ ಆನೆ ಕಾಲನ್ನ ಹಿಡಿದಿದೆ. ಆನೆ ಕಮಲದ ಹೂವಿನಿಂದ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ಕೊಂತ ಇರೋದು. ವಿಷ್ಣು ಚಕ್ರದಿಂದ ಮೊಸಳೆಗೆ ಹೊಡೆದಾಗ ಮೊಸಳೆ ಕಟ್ಟಾಗಿದೆ. ಇಲ್ಲೊಬ್ಬ ಗಾಂಧಾರ ವ್ಯಕ್ತಿ ವಿಷ್ಣು ನಮಸ್ಕಾರ ಮಾಡಿ ಅವನ್ನೇ ಗಜೇಂದ್ರ ಮೋಕ್ಷ ಅಥವಾ ಗಾಂಧಾರ ಮೋಕ್ಷ ಪಾಪ ವಿಮೋಚನೆ ಆಗಿದೆ. ರಾಣಿ ಶಾಂತಲಾದೇವಿಯ ಭರತನಾಟ್ಯದ ಒಂದು ಭಂಗಿಯನ್ನ ತೋರಿಸ ನೋಡಿ. ಭರತನಾಟ್ಯ ಅಂದ್ರೆ ಭಾವ, ರಾಗ, ತಾಳ ಮೂರಿದ್ರು ಮಾತ್ರ ಭರತನಾಟ್ಯ ಆಗುತ್ತೆ. ಬಾ ಮೀನ್ಸ್ ಭಾವ, ರಾ ಮೀನ್ಸ್ ರಾಗ, ತಾ ಮೀನ್ಸ್ ತಾಳ, ಭರತನಾಟ್ಯ. ನೋಡಿ ಅವಳು ಕಾಲ್ ಫೋಲ್ಡ್ ಮಾಡಿದಾಗ ಚರ್ಮ ಸುಕ್ಕುತನೂ ಸಹ ಸುಂದರ ಕೆತ್ತನೆ ಮಾಡ್ರೆ, ಅವಳ ಮುಖದಲ್ಲೂ ಸಹ ಗರ್ವತನೂ ಸಹ ಸುಂದರ ಕೆತ್ತನೆ ಮಾಡಿ. ಇದು ಭರತನಾಟ್ಯದ ಒಂದು ಭಂಗಿ. ಮತ್ತೆ ರಿಪೀಟ್ ನೋಡಿ, ಚೆನ್ನ ಕೇಶವ, ಇದೆರಡೂ ದಿನದಿಂದ ಕೆಲವೊಂದು ವಿಗ್ರಹಗಳು ಪುನಃ ರಿಪೀಟ್ ಆಗಿದೆ. ಹರಿಹರೇಶ್ವರನ ಒಂದೇ ವಿಗ್ರಹದಲ್ಲಿ 2 ವಿಗ್ರಹನ ಕೆತ್ತನೆ ಮಾಡ್ರ. ಫಿಸ್ಟ್ ಆಫ್ ಶಿವ, ಶಿವನಾಯುಧಗಳು ತ್ರಿಶೂಲ, ಡಮರುಗ, ಜಪಮಾಲ, ನಂದಿ ಶಿವ. ವಿಷ್ಣುನಾಯುಧಗಳು ಗದಾ, ಚಕ್ರ, ಶಂಖ, ಗರುಡವಾಹನ. ಹರಿಹರ ಆರ್ ಶಂಕರ್ ನಾರಾಯಣ ದೇವರೊಬ್ಬನೇ ನಾಮಲವು. ಒಂದೇ ವಿಗ್ರಹದಲ್ಲಿ 2 ವಿಗ್ರಹನ ಕೆತ್ತನೆ ಮಾಡ್ರ. ಫಿಸ್ಟ್ ಆಫ್ ಶಂಕರ್ ನಾರಾಯಣ. ರಾಮಾಯಣದಲ್ಲಿ ವಾಲಿ ಸುಗ್ರೀವರು ಯುದ್ಧ ಮಾಡ್ತಿದ್ದಾರೆ. ವಾಲಿ ಮಹಾಪರಾಕ್ರಮಿಗಿರ್ತಾನೆ, ಸೂರ್ಯನಿಂದ ಒಂದು ವರ ಪಡೆದಿರ್ತಾನೆ. ತನ್ನ ಎದುರಾಳಿ ಅರ್ಧ ಶಕ್ತಿ ಜಾಸ್ತಿ ಬರೋದಕ್ಕೋಸ್ಕರ ರಾಮ 7 ತಾಳೆಮರಣದಲ್ಲಿ ಶಿಂಭಾಗದಿಂದ ಬಾಣ ಹೊಡಿತೇನೆ. 7 ತಾಳೆಮರಳು ಛೇದಿಸುವ ಸಪ್ತ ತಾಳತೇಜ ಹೊಡೆದಂಥ ಬಾಣ ಅವನಷ್ಟು ಶಿಖರವಾಗಿತ್ತು. ಶ್ರೀರಾಮ ಹನುಮನಿಗೆ ಮುದ್ರವಂಗ್ರವನ್ನು ಕೊಡ್ತಿರೋದು. ಸೀತಾದೇವನ ಅಪರಿಸಿದಾಗ ಹುಡುಕಿ ಹೊಡೋದಕ್ಕೋಸ್ಕರ ಹನುಮನಿಗೆ ಮುದ್ರವನ್ನು ಕೊಡ್ತೀವಿ. ಇದು ಮುದ್ರವಂಗ್ರ ಐಡೆಂಟಿಫೈ ಸೀತಾ. ನೋಡಿ ಕಪಿಸೇನನ್ನು ಸಖ್ಯತೆ ಮಾಡಿ. ನೋಡಿ ಈಗ ನಾವು ಬರ್ಮಡ ಚೇಟಿ ಮಿಡಿಗಳೆಲ್ಲ ಬಳಸ್ಕೊಂಡು ಆಫ್ಸ್ಕರ್ಟ್ ಆಫ್ ಇಡಿ ಬರ್ಮಡ ಮತ್ತು ಮಿಡಿಗಳು ಸಹ 12ನೇ ಶತಮಾನದಲ್ಲೇ ಬಳಸಿದ್ರು. ಯಾವುದೇನು ಹೊಸ್ತಲ್ಲ, ಎಲ್ಲ ಪುನಃ ರಿಪೀಟ್ ಆಗಿ. ಈ ದೇಲದಲ್ಲಿ 14 ಬಾರಿ ನರಸಿಂಹ ಬರ್ತಾನೆ. ಹೊಯ್ಸಳರ ಮನದೇವರು ನರಸಿಂಹ. ನೋಡಿ ಶೇಷಶಯನ ನೋಡಿ, ಇಷ್ಟು ಪಾದ ಪೂಜೆ ಮಾಡ್ತಾರೆ ಲಕ್ಷ್ಮಿ. ಶೇಷಶಯನ. ಕಾಲಭೈರವ ನೋಡಿ, ಕಾಲಭೈರವನ ಕೈಯಲ್ಲಿ ಒಂದು ಕಾಲಚಕ್ರ ಇದೆ, ಡಮರುಗ ಇದೆ, ಒಂದು ಕಪಾಲ ರುಂಡೆ ಇದೆ. ಕಪಾಲದಲ್ಲಿ ಕಿವಿಯಿಂದ ಕಿವಿಗ ಬರ್ತಿದೆ. ಕಾಲಚಕ್ರ ನೋಡಿ, ಸೈಕಲ್ ಪುರುಚಕ್ರ ಅಂತೆ ಕಾಲಚಕ್ರ, ಗೆರಾಫ್ ಸೈಕಲ್. ಕೆಂಪು ಕಲರ್ ಮಡ್ ಕಲರ್ ಪೇಂಟ್ ನೋಡಿ. 12ನೇ ಶತಮಾನದಲ್ಲಿ ದೇವಾಲಯಕ್ಕೆ ಸಂಪೂರ್ಣ ಪೇಂಟ್ ಮಾಡಿದ್ರು. ಪ್ರಕೃತಿ ತಯಾರು ಮಾಡಿದ ಪೇಂಟ್ ಅನ್ನ ಮಳೆ ಗಾಳಿ ಬಿಸಿ ರಕ್ಷಣೆಗೋಸ್ಕರ. ಈಗ ಪ್ರತಿ 5 ವರ್ಷಕ್ಕೊಂದ್ಸತಿ ಕೆಮಿಕಲ್ ಇಂದ ವಾಶ್ ಮಾಡ್ತಿದ್ದೆಲ್ಲ ರಕ್ಷಣೆಗೋಸ್ಕರ. ಇಲ್ಲಿ ಒಂದು ಕಪಿಚೇಷ್ಟ ಇದೆ ನೋಡಿ. ಒಂದು ಸುಂದರವಾದ ಹೆಣ್ಣು ಸ್ಯಾರಿ ಉಡ್ತಾರೆ, ಒಂದು ಕೋತಿ ಸೀರೆ ಸೆರಗನ ಎಳಿತಾ ಇದೆ. ಈ ಕೋತಿ ಓಡಿಸಲು ಮೇಲ್ಭಾಗಲಿಂದ ಕೋಲನ್ನು ಮುರಿತಿರುತ್ತೆ. ಆ ಕೋಲು ಮುರಿಬೇಕಾದ್ರೆ ಕಾಲು ಚಪ್ಪಲಿ ಗ್ಯಾಪ್ ಮಾಡಿ ಇಟ್ಕೊಳ್ಳಾರಿರ್ತೀವಿ. ಕಾಲು ಚಪ್ಪಲಿ ಗ್ಯಾಪ್ ಅಂದ್ರೆ ಈಳಿನ ಚಪ್ಪಲಿಗಳು ಸಹ 12ನೇ ಶತಮಾನದಲ್ಲಿ ಬಳಸಿದ್ರು. ಗೆಜ್ಜೆ ಕಡಗು ಸಹ ಸುಂದರ ಕೆತ್ತಿರೋದು. ಎಂಬ್ರಾಯ್ಡಿಂಗ್ ಸ್ಯಾರಿಗಳ ಬಳಕೆ ಸಹ 12ನೇ ಶತಮಾನದಲ್ಲಿ ಬಳಸಿದ್ರು. ಯಾವುದೇನು ಹೊಸ್ತಲ್ಲ, ಎಲ್ಲ ಪುನಃ ರಿಪೀಟ್ ಆಗಿದೆ. ನೋಡಿ ನಗ್ನ ಕಾಲ ಭೈರವ ನೋಡಿ, ಅಂಧಕಾಸುರಾಸನ ಸಂಹಾರ ಮಾಡಿ ಒಂದು ರುಂಡ ಇದೆ. ರುಂಡದ ರಕ್ತವನ್ನೊಂದು ಬೇತಾಳ ರಕ್ತವನ್ನ ಕುಡಿತಾ ಇದೆ. ಇಲ್ಲೊಂದು ಮರಿ ಬೇತಾಳ ನೋಡಿ, ಆ ತಾಯಿ ಎದೆಹಾಲನ್ನ ಕುಡಿತಾ ಇದೆ. ಆದರೆ ಬೇತಾಳಗಳಿಗೂ ಸಹ ಸಂತಾನ ಅಥವಾ ಮಕ್ಕಳು ಮರಿದ್ದು ಸಹ ಶಿಲ್ಪಿ ಕಲ್ಪನೆ ಮಾಡಿ ಕೆತ್ತನೆ ಮಾಡಿದ್ರು. ಗೋಸ್ಟ್ ಆಸ್ ಜನರೇಷನ್. ಮಹಾಭಾರತದಲ್ಲಿ ಅಭಿಮನ್ಯುನ ಚಕ್ರಯುವ ಪದ್ಮಯುವ ಅಂತ ಕರೀತಾರೆ. ಇದನ್ನ ರಚನೆ ಮಾಡೋದು ದ್ರೋಣಾಚಾರಿ. ಆ ದ್ರೋಣಾಚಾರಿ ಗುರುತಿದೆ ಕುಂಭಧ್ವಜ. ಅವನ ಕುಂಭೋದ್ಭವ ಅಥವಾ ಕುಂಭ ಸಂಭವ ಅಂತ ಕರೀತಾರೆ. ಚಕ್ರದಳಿಕೆ ಹೋಗೋದಕ್ಕೆ ಬರೋದಕ್ಕೆ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಅರ್ಜುನ, ಕೃಷ್ಣ, ದ್ರೋಣಾಚಾರಿ. ಅಭಿಮನ್ಯುಗೆ ಹೋಗೋದು ಮಾತ್ರ ಗೊತ್ತಿರುತ್ತೆ, ಬರೋದು ಗೊತ್ತಿಲ್ಲ. ಕೌರವರ ಸೈನ್ಯದಲ್ಲಿ ತುತ್ತಾಗಿ ಮರಣವಂತ. ಇದು ಅಭಿಮನ್ಯುನ ಚಕ್ರಯುವ ಅಂತ ಕರೀತಾರೆ. ಭೀಮ ಒಂದು ಶಪಥ ಮಾಡಿದ ದ್ರೌಪದಿಯ ವಸ್ತ್ರಾಭರಣ ಮಾಡಿದಾಗ ಒಂದು ಶಪಥ ಮಾಡಿ ದುಶಾಸನನ ಕರಳನ್ನು ಬಗೆದು ಆ ರಕ್ತದಿಂದ ದ್ರೌಪದಿ ಎಣ್ಣೆಯನ್ನು ಹಚ್ಚಿ ಮುಡಿಯನ್ನ ಕಟ್ತಾರೆ. ಮಹಾಭಾರತದಲ್ಲಿ ಭೀಮನಿಗೆ 1000 ಹನೆ ಬಲವುಳ್ಳವನು ಭೀಮ. ಭೀಮ ಇಕ್ಕಟ್ಟು
1000 ಎಲಿಫೆಂಟ್ಸ್ ಭೀಮ ಕೌರವರ ಸೈನ್ಯ ಮತ್ತು ಆನೆಗಳನ್ನು ಗದೆಯಿಂದ ಒಡೆದು ರಾಶಿ ಏನಾಕಿ ಆ ಒಡೆದಂಥ ಆನೆಗಳ ರಾಶಿ ಅಪ್ ಟು ಸ್ಕೈ ಲೆವೆಲ್ ಆಕಾಶದವರೆಗೆ ಮುಟ್ಟಿತ್ತು ನೋಡಿ. ಮೋಡಗಳನ್ನು ಸೆಕೆತ್ತೆ ಬಿಡ್ರೆ ಸೈನಿಕರು ಮಾತುಗಳನ್ನು ಸೆಕೆ ಆನೆಗಳ ರಾಶಿ ಅಪ್ ಟು ಸ್ಕೈ ಲೆವೆಲ್. ಇದೆಲ್ಲ ಸುಂದರವಾದ ಮೂರ್ತಿ ಲಕ್ಷ್ಮೀ ನಾರಾಯಣ ನೋಡಿ. ಚಕ್ರ ಗದ ಶಂಖ ಲಕ್ಷ್ಮಿ ಕೆಲಂಬೂರ್ತಕ್ಕ ಸುಂದರವಾದ ಮೂರ್ತಿ ಲಕ್ಷ್ಮೀ ನಾರಾಯಣ ನೋಡಿ. ಈಗ ನಾವು ಡ್ರಿಂಕ್ಸ್ ಕುಡೋದಕ್ಕೆ 2ನೇ ಕೂಡ ಬಳಸ್ಕೊಂಡು ಸ್ಟ್ರಾ ಲುಪ್ಲಕ್ಕೆ ಸ್ಟ್ರಾಗಳ ಬಳಕೆ ಸಹ 12ನೇ ಶತಮಾನದಲ್ಲಿ ಸ್ಟ್ರಾ. ಟೆಲಿಸ್ಕೋ ದೊರ್ಬೇನನ್ನ 17ನೇ ಶತಮಾನದಲ್ಲಿ ಗೆಲಿಲಿಯೋ ಕಂಡಿಡಿದ್ರೆ ಇದು 12ನೇ ಶತಮಾನದಲ್ಲೇ ಬೆಳೆದ ಟೆಲಿಸ್ಕೋ ದೊರ್ಬೇನ್. ಟೆಲಿಸ್ಕೋಪ್ ಸ್ಟ್ರಾ ಮಿಸೈಲ್ಸ್ ರಾಕೆಟ್ಸ್ ಸ್ಟ್ರಾ ಟೆಲಿಸ್ಕೋಪ್ ಮಿಸೈಲ್ಸ್ ಯಾವುದೇನೋ ಹೊಸ್ತಲ್ಲ ಇಲ್ಲ ಪುನಃ ರಿಪೀಟ್ ಆಗಿ ನೋಡಿ. ಸ್ಟ್ರಾ ಟೆಲಿಸ್ಕೋಪ್ ಮಿಸೈಲ್ಸ್ ರಾಕೆಟ್ಸ್ ಇದು ದಶಕಂಠ ರಾವಣ ತನ್ನ ತಾಯಿಗೋಸ್ಕರ ಆತ್ಮಲಿಂಗ ಪಡೆದಕ್ಕೋಸ್ಕರ 100 ವರ್ಷ ತಪಸ್ಸು ಮಾಡ್ತಾನೆ. 100 ವರ್ಷ ತಪಸ್ಸು ಮಾಡಿದ್ರು ಸಚಿವ ಆತ್ಮಲಿಂಗವನ್ನು ಪಡೆದ ರಾವಣ ಕೋಪಗೊಂಡು ಕೈಲಾಸಪುರದಲ್ಲಿ ಇರ್ತೇನೆ. ಆ ಕೈಲಾಸಪುರದಲ್ಲಿ ತ್ರಿಮೂರ್ತಿಗಳನ್ನು ಕೆತ್ತಿಕೊಂಡು ಮೇಲ್ಭಾಗ ಶಿವ ಪಾರ್ವತಿ ಬ್ರಹ್ಮ ಸರಸ್ವತಿ ವಿಷ್ಣು ಲಕ್ಷ್ಮಿ. ಶಿವನು ಸಹ ಕೋಪಗೊಂಡು ಕೈಲಾಸಪುರದಲ್ಲಿ ಕೆಳಭಾಗ ತೊಡಿದಾಗ ರಾವಣನ ಕಣ್ಣಿನ ಗುಡ್ಡೆಗಳು ಸ್ವರೂಪಾಗ ಬರ್ತಾ ಇದೆ. ಕತ್ತು ಸಜ್ಜಗಿದೆ ಕಾಲ ಬ್ಯಾಲೆನ್ಸ್ ಆಗ್ತದೆ. ಕೋಪಗೊಂಡು ರಾವಣ ಕತ್ತಿಯನ್ನು ಎಳೆದು ತನ್ನ ಹೊಟ್ಟೆ ಕರಳನ್ನು ಬಗೆದು ರುದ್ರಾವಣ ನಮನ ನುಡಿಸಿದಾಗ ಶಿವ ಮೆಚ್ಚಿ ಅವನಿಗೆ ಆತ್ಮಲಿಂಗವನ್ನು ಕೊಟ್ಟರು. ಅದು ಈಗಿನ ಗೋಕರ್ಣದಲ್ಲಿ ನೋಡ್ಬೋದು. ಶಿವ ಪಾರ್ವತಿ ನಂದಿ ಮೇಲೆ ಕುಂತಿದ್ದಾರೆ. ಶಿವನಿಗೆ ಮಾತ್ರ ನಂದಿ ವಾಹನ, ಪಾರ್ವತಿಗಲ್ಲ. ಅದಕ್ಕೋಸ್ಕರ ನಂದಿ ಕೋಪದ ಮುಖದಲ್ಲಿದೆ. ತಗೋರು ಕಾಲು ಸಹ ಬೆಂಡ ಆಗಿದೆ, ಬಾಲನು ಸೆತ್ತಿದೆ. ಪಾರ್ವತಿ ವಾಹನ ಸಿಂಹ ಮುಂಗುಸಿ ಪಾರ್ವತಿ ವಾಹನ. ಶಿವನಿಗೆ ಮಾತ್ರ ನಂದಿ ವಾಹನ, ಪಾರ್ವತಿಗಲ್ಲ. ಅದಕ್ಕೋಸ್ಕರ ನಂದಿ ಕೋಪದಲ್ಲಿ ಡಬಲ್ ರೈಡ್ ಮಾಡ್ತಾನೆ. ನಂದಿ ಕೋಪದಲ್ಲಿ ಈಗ ಟ್ರಿಪಲ್ ರೈಡ್ ಮಾಡ್ತೀವಲ್ಲ, ಏನು ಮಾಡೋದು ಪಾಪ. ಅಷ್ಟಭುಜ ನಾಟ್ಯ ಗಣೇಶ ನೋಡಿ. 8 ಭುಜನ ಒಂದರ ಗಣೇಶ ನಾಟ್ಯ ಮಾಡ್ತೇನೆ. ಆ ನಾಟ್ಯ ಮಾಡಬೇಕಾದ್ರೆ ಅವ್ನು ಹೊಟ್ಟೆ ಕಟ್ಟುವಂತಹ ಬೆರಟು ಕೆಳಭಾಗ 2 ಗಂಟೆಗೆ ತೂರ ಆಡ್ತಾ ಇದ್ದೆ. ಪುನಃ ಲಂಬೋದರ ಅಂತಲೂ ಸಕರ್ತಾರೆ. ಕೈಯಲ್ಲಿ ಮೋದಕವನ್ನು ಮೋದಕ ಪ್ರಿಯ ಅಂತಲೂ ಸಕರ್ತಾರೆ. ಆ ಗಣೇಶನಿಗೆ ಹೊಟ್ಟೆ ಮೇಲೆ ಒಂದು ಜನಿವಾರ ಇದೆ. ಆ ಗಣೇಶನಿಗೆ 1 ಜನಿವಾರ ಇದ್ದರೆ ಗಣೇಶ ಬ್ರಹ್ಮಚಾರಿ ಬ್ಯಾಚುಲರ್. ಹಿಂದೂ ಪುರಾಣಗಳಲ್ಲಿ ಒಟ್ಟು 18 ಪುರಾಣಗಳು ಬರ್ತವೆ. 17 ಪುರಾಣಗಳಲ್ಲಿ ಗಣೇಶ ಬ್ರಹ್ಮಚಾರಿ ಆದರೆ ಮುಂದೆ ಒಂದು ಶಿವ ಪುರಾಣ ಗಣೇಶ ಮದುವೆ ಆಗಿತ್ತು. ಸಿದ್ಧಿ ಬುದ್ಧಿ ಹೆಂಡತಿ ಶುಭ ನವಮಕ್ಕಳು. ಸಿದ್ಧಿ ಬುದ್ಧಿ ಒಬ್ಬ ಅಪ್ಸರೆ ನೋಡಿ ಮೂಗಿ ಇಂಥ ಮುಕ್ತಿಬಾರ ಎನ್ನುವಾಗಿ ಅವಳ ಮಖಕ್ಕಿಂತ ತುರುಬಿದೆ ನೋಡಿ. 3 ಪಡ್ದು ಸ್ಟೆಪ್ ಇದೆ. ಇದನ್ನ ನಾಗಮುಡಿ ಇಷ್ಟೆಲ್ಲ ಅಥವಾ ಜನತಾ ಎಷ್ಟು ಅಂತ ಕರ್ತಾರೆ. ಜನತಾ ಎಲ್ಲವರಲ್ಲಿ ಹೆಚ್ಚಿನ ವಿಗ್ರಹಗಳು ನೋಡ್ಬೋದು. ಮತ್ತೆ ರಿಪೀಟ್ ಆಗಿ ಬ್ರಹ್ಮ ವಿಷ್ಣು ಶಿವ ಸರಸ್ವತಿ ನಾಗರಾಜ ನಟರಾಜ ಅಥವಾ ವೈಷ್ಣವ ಲಕ್ಷ್ಮಿ. ಲಕ್ಷ್ಮಿಯ ಕಣ್ಣು ಎಡಗಣ್ಣು ಮೆಳ್ಳಗಣ್ಣ, ಅದು ಮಾಲಗಣ್ಣು ಮೆಳ್ಳಗಣ್ಣು ಸ್ಪಿಂಟ್ ಆಗಿದೆ. ಹಿಂದೂ ಸಂಪ್ರದಾಯ ಪ್ರಕಾರ ಹೆಣ್ಣಿಗೆ ಎಡದ ಕಣ್ಣು ಮೆಳ್ಳಗಣ್ಣ ಆದರೆ ಅವರು ಅದೃಷ್ಟ ಅಂತ ಲಕ್ಷ್ಮಿ ಅಂತ ಕರ್ತಾರೆ. ಲಕ್ಷ್ಮಿಯ ಕಣ್ಣು ಎಡಗಣ್ಣು ಮೆಳ್ಳಗಣ್ಣ ಸ್ಪಿಂಟ್ ಇಲ್ಲ 20% ಲೆಫ್ಟ್. ನೋಡಿ ಈಗ ನಾವು ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕ್ತೀವಿ ನೋಡಿ. ಶಿರಸ್ತ್ರಾಣ 12ನೇ ಶತಮಾನದಲ್ಲಿ ಸೈನಿಕರು ಬಳಸ್ತಾ ಇದ್ರು ರಕ್ಷಣೆಗೋಸ್ಕರ. ಹೆಲ್ಮೆಟ್ ರಕ್ಷೆ ಕವಚ ನೋಡಿ. ಎಡಮುರಿ ಗಣೇಶ ನೋಡಿ, ಶಾಂತಿಯುತದ ಗಣೇಶ. ಮನೆಟ್ಟೆಲ್ಲ ಪೂಜೆ ಮಾಡ್ತಾರೆ. ಏನೇ ತಪ್ಪು ಕ್ಷಮಿಸ ಎಡಮುರಿ ಗಣೇಶ ನೋಡಿ. ಬಲಮುರಿ ಗಣೇಶ ನೋಡಿ, ಕೋಪಿಷ್ಟ ಗಣೇಶ. ಬಲಮುರಿ ಗಣೇಶನ ಮನೆಗೆ ಯಾರು ಪೂಜೆ ಮಾಡಲ್ಲ. ಮನೆಗೆ ಪೂಜಬೇಕು ಅಂದರೆ ದಿನಕ್ಕೆ 3 ಬಾರಿ ಸ್ನಾನ ಮಾಡಿ 3 ಬಾರಿ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಿ. ಬಲಮುರಿ ಗಣೇಶ ಮನೆಗೆ ಯಾರು ಪೂಜೆ ಮಾಡಲ್ಲ, ದೇವರಿಗೆ ಮಾತ್ರ ಪೂಜೆ ಮಾಡಲ್ಲ. ಎಡಮುರಿ ಗಣೇಶನ ಎಡಗಡೆ ಸೊಂಡಿಲು, ಬಲಮುರಿ ಗಣೇಶನ ಬಲಗಡೆ ಸೊಂಡಿಲು. ಗಣೇಶನಿಗೆ ಹೊಟ್ಟೆ ಮೇಲೆ 2 ಜನಿವಾರ ಇದೆ. ಆ ಗಣೇಶನಿಗೆ 2 ಜನಿವಾರ ಇದ್ದರೆ ಗಣೇಶ ಸಂಸಾರಿ ಸಿದ್ಧಿ ಬುದ್ಧಿ ಹೆಂಡತಿ ಶುಭ ಲಾಭ. ಜನವರ ಇಲ್ಲ ಅಂದ್ರೆ ಒಂದಿದ್ದೇ ಇರುತ್ತೆ. ಮೂರಿದ್ರೆ ನಮ್ಮ ಥರ ನಾವಾಗೆಲ್ಲ ಇದು ಮಾಡ್ತಾ ಇದ್ರೆ ಮುಂಜಿ ಗಿಂಜಿ ಎಲ್ಲ ಈಗಿನ ಥರ ಅಲ್ಲ. ಮೂರಿದ್ರೆ ಸಂಸಾರಿ, ಮೂರೆಳೆ ಜೋಡಿ ಅಮ್ಮ ಸಿಂಗಲ್ ಇದ್ರೆ ಬ್ರಹ್ಮಚಾರಿ, 2 ಇದ್ರೆ ಸಂಸಾರಿ ಅಷ್ಟೇ. ಈ ದೇವದ ಸಣ್ಣ ಪುಟ್ಟ ಸೇರಿ 20,000 ಹೆಚ್ಚಿನ ಮೂರ್ತಿಗಳು. ಒಂದು ಕಲಾಸಾಗಿರೋದು ಒಂದು ಅರ್ಧ ಗಂಟೆ 1 ಗಂಟೆ ಒಂದು ದಿನ ಸಲ. ಕಮ್ಮಿ ಅಂದರೆ ಒಂದು 3-4 ದಿನ ಬೇಕಾಗ್ತದೆ. ಸ್ವಲ್ಪ ಟೈಮಿನ ಕೆಲವು ಹೈಲೈಟ್ಸ್ ಹೇಳ್ತೀನಿ. ನಿಮ್ಗೆ ಇನ್ನೂ ಟೈಮ್ ಇದ್ದರೆ ನೋಡಲ್ಲಿ ಮ್ಯೂಸಿಯಂ ಇದೆ, ಮ್ಯೂಸಿಯಂ ನೋಡ್ಬೋದು. ನಿಮ್ಗೆ ಇನ್ನೂ ಟೈಮ್ ಇದೆ ಆಫ್ ನೋಡೋದು. ಜೈನ್ ಟೆಂಪಲ್ ನೋಡೋದು. ಪಕ್ಕದಲ್ಲಿ ಕೇದಾರೇಶ್ವರ ಟೆಂಪಲ್ ಇದೆ, ಅದು ನೋಡ್ಬೋದು. ಇಲ್ಲಿಗೆ ನಮ್ಮ ಗೈಡ್ ಸರ್ಚ್ ಮುಗಿಯುತ್ತೆ. ನಿಮ್ಮ ಪ್ರಯಾಣ ಸುಖಕರ ಆಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.